ಮರಳಿಗೂಡಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೌದಿ ಅರೇಬಿಯಾದಲ್ಲಿ ವರ್ಕ್ ಮಾಡಿ ಸ್ವಂತ ಕಾಲಿನಲ್ಲಿ ನಿಂತ್ಕೊಂಡು ಕನಸನ್ನ ಈಡೇರಿಸಿಕೊಂಡು ಮನೆ ಮಂದಿಯನ್ನೆಲ್ಲ ಚೆನ್ನಾಗಿ ನೋಡ್ಕೊಬೇಕು, ನಾನು ಕೂಡ ಒಂದು ಹಂತಕ್ಕೆ ನಿಲ್ಲಬೇಕು ಅನ್ನೋ ಒಂದು ಆಸೆಯಿಂದ ಈ ಇಬ್ಬರು ಯುವಕರು ಹೋಗಿದ್ರು. ಪುನೀತ್ ಅವರ ಒಂದು ಯಾವ ಕಷ್ಟವನ್ನು ಅನುಭವಿಸಿದ್ರು, ಯಾವ ಕಾರಣಕ್ಕೋಸ್ಕರ ಹೋಗಿದ್ರು ಅನ್ನೋದ್ರ ಬಗ್ಗೆ ಹೇಳಿದ್ರು. ಇನ್ನು ದಾಮೋದರ್ ಅವ್ರಿಗೂ ಕೂಡ ಅದೇ ರೀತಿಯಾದಂತಹ ಕಷ್ಟ. ಅವರು ಹೊಟ್ಟೆಲಿದ್ದಂಥ ಸಂದರ್ಭದಲ್ಲಿ ಅವರ ತಂದೆಯನ್ನು ಕಳ್ಕೊಂಡಿದ್ರು. ಇನ್ನು ಪ್ರಮುಖವಾಗಿ ಏನಾದರೂ ಮಾಡಬೇಕು ಅನ್ನೋ ಒಂದು ಛಲ ಅವ್ರಿಗೂ ಇತ್ತು. ಆದರೆ ಆ ಛಲನ ಸಂಪೂರ್ಣವಾಗಿ ಕನಸನ್ನು ನುಚ್ಚುನೂರು ಮಾಡಿದ್ದು ವಿಕೇರ್ ಏಜೆನ್ಸಿ ಅನ್ನೋರು. ಏನೇನೋ ಸುಳ್ಳು ಹೇಳಿ ತುಂಬ ರೀತಿಯಲ್ಲಿ ಅವರಿಗೆ ಮೋಸ ಮಾಡಿದ್ದಾರೆ. ಅವರೇ ಹೇಳ್ತಾರೆ ಯಾವ ರೀತಿಯಾಗಿ ಮೋಸ ಮಾಡಿದ್ರು, ಯಾವ ರೀತಿಯಾಗಿ ಕಷ್ಟ ಇತ್ತು ಅವರಿಗೆ, ಯಾವ ಕಾರಣಕ್ಕೋಸ್ಕರ ಓದೆ ಅನ್ನೋದ್ರ ಬಗ್ಗೆ. ಸರ್ ದಾಮೋದರ್ ಆವಾಗಲೇ ಹೇಳ್ತಿದ್ರಿ. ಅಂದರೆ ನಮ್ಮದು ತಿಂಗಳಿಗೆ ಒಂದು 13,000 ತನಕ ಲೋನ್ ಕಟ್ಟಲಿಕ್ಕೆ ಇತ್ತು ನಮ್ಮಲ್ಲಿ. ಓಕೆ. ನನಗೆ ತಿಂಗಳಿಗೆ ಒಂದು 20,000 ತನಕ ಸ್ಯಾಲ್ರಿ ಬರ್ತಿತ್ತು. 16,000 ಪ್ಲಸ್ ಇನ್ಸೆಂಟಿವ್ ಸೇರಿ 20,000 ತನಕ ಅಲ್ಲಿ ಆಗ್ತಿತ್ತು ಕಂಪನಿಯಲ್ಲಿ. ಕೆಲಸ ಕೂಡ ಒಳ್ಳೆ ಇತ್ತು. ಆದರೆ 7,000 ಏನಾದರೂ ಉಳಿದು ಮನೆ ಎಷ್ಟು ಕೊಡೋರು ನೀವು ಫಸ್ಟ್ ಯಾವುದು ಆಟೋ ಅಲ್ಲಿ? ಅದು 16,000 ಸ್ಯಾಲ್ರಿ ಪ್ಲಸ್ 4 ಅಂದರೆ 20,000 ತನಕ ಸ್ಯಾಲ್ರಿ. 20,000 ಇತ್ತು. ಓಕೆ. ನಾವು ಅದಕ್ಕೆ ಲೋನ್ ಕಟ್ಟಲಿಕ್ಕೆ ಒಂದು 13,000 ತನಕ ಲೋನ್ ಕಟ್ಟಲಿಕ್ಕೆ ಬರ್ತಿತ್ತು. ಹಾಗೆ 7,000 ಏನು ಉಳಿಸಿಕೊಂಡು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಮನೆದು ಖರ್ಚು ಹೋಗಬೇಕು, ಹೋಗ್ಲಿಕ್ಕೆ ಬರಲಿಕ್ಕೆ ಅದರದ ಖರ್ಚು. ಹಾಗೆ ತುಂಬ ಟೆನ್ಷನಲ್ಲಿತ್ತು. ಅಂದರೆ ಮಿಸ್ಸಸ್ 2 ವರ್ಷ ಕಲಿತಿದ್ದು ಲಾಸ್ಟ್ ಜೂನಲ್ಲಿ. ಯಾವಾಗ ನಿಮ್ಮ ಮದುವೆ ಆಗಿದ್ದು? ಮದುವೆಯಾಗಿ 3 ವರ್ಷ ಆಯಿತು ಮೊನ್ನೆಗೆ, ಮೇ 23ಕ್ಕೆ. ಕರೆಕ್ಟಾಗಿ ಆ ಟೈಮಿಗೆ ಅಲ್ಲಿ ರಿಲೀಫ್ ಆಯಿತು 23 ಕರೆಕ್ಟಾಗಿ ರಿಲೀಫ್ ಆಗಿದೆ. ಓಕೆ. ಅಂದರೆ ಮತ್ತೆ ಮಿಸ್ಸಸ್ಗೆ ಕಲೀಲಿಕ್ಕೆ ಆಸೆ ಇತ್ತು. ಅಂದರೆ ಮತ್ತೆ ಮುಂದೆ ಅದಕ್ಕೆ ಮತ್ತೆ ನಾನು ಸ್ವಲ್ಪ ಅದರ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿ. ಅಂದರೆ ನನಗೆ ಹಣ ಉಳಿತದ್ದು ಕಮ್ಮಿ. ಅಂದರೆ ಮೊದಲ ಲೋನ್ ಎಲ್ಲ ತುಂಬ ಪೆಂಡಿಂಗ್ ಇತ್ತು. ಅಲ್ಲ ಅದೇ ಇಲ್ಲಿ 7,000 ಉಳಿಯೋದಲ್ಲಿ 25,000 ಉಳಿಸಿದ್ರಿ. ಎಷ್ಟು ಅಂದರೆ 7,000 ಕಳೆದು ಇನ್ನೂ ಕೂಡ ಆಲ್ಮೋಸ್ಟ್ 18,000 ಉಳಿಯೋದು. ಏನಾದರೂ ಒಂದು ಮಾಡ್ಬೋದಿತ್ತು ಅನ್ನೋದು ಒಂದು ಆಸೆ ಇತ್ತು. ಮತ್ತೆ ಅದಕ್ಕೆ ನಾನು ಸ್ವಂತ. ನಿಮ್ಮ ಅಕ್ಕನ ಯಾವಾಗ ಮದುವೆ ಮಾಡಿದ್ರಿ? ಅಕ್ಕನಿಗೆ ಮದುವೆಯಾಗಿ ಒಂದು 13 ವರ್ಷ ಆಯಿತು ಸರ್. 13 ವರ್ಷ. ಓಕೆ. ನೀವು ಅಂದರೆ ನಾನು ಅವಾಗಲೇ ಕೇಳಿದೆ ಪುನೀತ್ ಅವರಿಗೆ, ಫಸ್ಟ್ ನೀವು ಹೋದ್ಮೇಲೆ ಏನು ಮಾಡಿದ್ರೆ ನಿಮ್ಮ ಮನೆಯವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಏನಾದರೂ ಹೇಳಿದ್ರೆ ಈ ರೀತಿಯ ಕಷ್ಟ ಇತ್ತು ಅಥವಾ? ಇಲ್ಲ, ನನ್ನ ಮನೆಯಲ್ಲಿ ಇದುವರೆಗೂ ಹೇಳಿಲ್ಲ. ಅಂದರೆ ಅವರಿಗೆ ಗೊತ್ತದು. ಆದಿತ್ಯವಾರ ಮೀಡಿಯಾದಲ್ಲಿ ಬಂದಿದ್ರು ಸಹ ಮನೆಯವರಿಗೆ. ಅಂದರೆ ನನ್ನ ಮಿಸ್ಸಸ್ ನ್ಯೂಸ್ ಚಾನಲ್ ನೋಡೋದು ಕಮ್ಮಿ, ನಾನು ಮಾತ್ರ ನೋಡ್ತಿದ್ದೆ ಜಾಸ್ತಿಯಾಗಿ. ನನಗೆ ಮತ್ತು ಅವಳಿಗೆ ಸ್ವಲ್ಪ ಚರ್ಚೆ ಸಾಕು. ಅದಕ್ಕೆ ನನಗೆ ಧೈರ್ಯ ಇತ್ತು. ನ್ಯೂಸ್ ನೋಡಿದರೆ ಸಹ ಅವಳಿಗೆ ಗೊತ್ತಾಗೋದಿಲ್ಲ. ಅಂದರೆ ನ್ಯೂಸಲ್ಲಿ ಬಂದ ಮೇಲೆ ಆ್ಯಕ್ಷನ್ ಆದಷ್ಟು ಬೇಗ ಆಗ್ತದೆ ನನಗೆ ಅದರ ಸಂಪೂರ್ಣ ಭರವಸೆ ಇತ್ತು. ಯಾಕೆಂದ್ರೆ ನೀವು ಡಿಸೆಂಬರ್ 21 ಅಲ್ಲಿಂದ ವರ್ಕ್ ಶುರು ಮಾಡಿದ್ರಿ. ನಿಮ್ಗೆ ಆಲ್ಮೋಸ್ಟ್ ಒಂದು 10 days ಅಲ್ಲೇ ಗೊತ್ತಾಗಿದೆ ಏನಪ್ಪ. ಮೊದಲ ದಿವಸ ಎಂಟ್ರೆನ್ಸ್ ಮಾಡಿದಾಗಲೇ ಗೊತ್ತಾಗಿದೆ ಇಲ್ಲಿ ಹೆಂಗಿದೆ ಸಿಚುಯೇಷನ್. ಒಂದೊಂದ್ಸಲಿ ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ಮುಂದೆ ಹೆಂಗಪ್ಪ ಅಂತ. ನಿಮ್ಗೆ ಅವಾಗ ಹೇಳಿದ್ರಿ ಮೊದಲ ದಿನನೇ ಗೊತ್ತಾಯ್ತು ಅಂತ. ಏನು ಅಲ್ಲ ಅವಾಗ ಫ್ಯಾಮಿಲಿ ನೆನ್ಪು ಮಾಡ್ಕೊಂಡು ಏನು ಅನಿಸ್ತು ನಿಮಗೆ? ನಾವು ಇಬ್ಬರು ಹತ್ತಿದ್ದೇವೆ ಮೊದಲ ದಿವಸ ಅಲ್ಲಿ ಮಲಗಿ. ನಮಗೆ ಮನೆಯಲ್ಲಿ ಹೇಳಿಕೆ ಆಗಲಿ. ಯಾಕಂದರೆ ನಾವು ಮೊದಲ 3 ತಿಂಗಳು ಸಹ ಅಲ್ಲಿ ಕೂತ್ಕೊಂಡು ಬಂದು ಈಗ ರಿಟರ್ನ್ ಬಂದ ಕೂಡಲೇ ಹೋಗ್ತೇವೆ ಅಂತ ಹೇಳಲಿಕ್ಕೆ ಸಹ ನಮಗೆ ಆಗಲಿಲ್ಲ. ಯಾಕಂದರೆ ಮನೆಯವರು 3 ತಿಂಗಳು ನಾವು ಅಲ್ಲಿರುವಾಗ ದುಡಿತಿದ್ದವರು ಸುಮ್ಮನೆ ಕೂತ್ಕೊಂಡು ಅನ್ವೆಸ್ಟ್ ಮಾಡಿ ಪುನಃ ನಾವು ಇಲ್ಲಿಂದ ರಿಟರ್ನ್ ಬರ್ತೇವೆ ಅಂದರೆ ಮನೆಯವರೇ ಕಟ್ಕೋಬೇಕಲ್ಲ ಅಂತ. ಅದರ ಬಗ್ಗೆ ನಿಮಗೆ ಅದೋಗ್ಲಿ. ನೀವು ಮನೇಲಿದ್ದಿದ್ದ ಅಮ್ಮ ಒಬ್ಬರೇ ಮತ್ತೆ ಮಿಸ್ಸಸ್ ಇಬ್ಬರೇ, ಆಮೇಲೆ ನೀವು ಬೇರೆ ಮದುವೆ ಆಗಿನೂ 2 ವರ್ಷ ಆಗಿದ್ದು. ಅಲ್ಲಿ ಏನೋ ಒಂದು ಸಾಧಿಸಬೇಕು ಅಂತ ಬಂದಿದ್ರೆ ಅಲ್ಲಿ ಎಷ್ಟೋ ಪರವಾಗಿಲ್ಲ. ಇಲ್ಲಿ ವರ್ಕ್ ಮಾಡ್ತಿದ್ದ ಕಡೆ ಅಲ್ಲಿ ಅಟ್ಲೀಸ್ಟ್ 7,000 ಉಳಿಸಿ ಏನೋ ಇದು ಮಾಡ್ತಿದ್ರಿ. ಇಲ್ಲಿ ಏನೂ ಇಲ್ಲ. ಮನೇಲಿ ಬೇರೆ ಅಮ್ಮ ಬೇರೆ ವಯಸ್ಸಾಗಿದೆ, ಹೆಂಡತಿ ಬೇರೆ ಇದ್ದಾರೆ. ಈ ಸಿಚುಯೇಷನ್ಸ್ ಎಲ್ಲ ಯಾಕೆಂದ್ರೆ ಮದ್ವೆ ಆಗದೆ ಹೋದಾಗ ಒಂಥರ ಕಷ್ಟ ಇರುತ್ತೆ, ಮದ್ವೆ ಆದ್ಮೇಲೆ ಒಂಥರ ಕಷ್ಟ. ಇದೆಲ್ಲ ನೆನ್ಸ್ಕೊಂಡು ಒಂದಿನನೇ ನಿಮ್ಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಅಲ್ಲಿ ಇಷ್ಟೆಲ್ಲ ನೆನ್ಸ್ಕೊಂಡು ಏನ್ ಮಾಡೋದಪ್ಪ, ಮನೆಗೆ ಹೇಗೆ ಹೇಳೋದು ಅನ್ನೋದು ಕೂಡ ಇರುತ್ತೆ. ಆದರೆ ದೇವರ ದಯದಲ್ಲಿ ಏನು ಅಂದರೆ ನಾವು ಡಿಸೆಂಬರ್ 8 ತಾರೀಕಿಗೆ ಕೆಲಸ ಬಿಟ್ಟರು. ಸೆಪ್ಟೆಂಬರ್ 8 ತಾರೀಕಿಗೆ ನಾನೊಂದು ಸೆಪ್ಟೆಂಬರ್ 14ಕ್ಕೆ ನಾವು ಸ್ವಂತ ಒಂದು ಬುಕ್ ಸೆಂಟರ್ ಮತ್ತು ಅಲ್ಲಿ ಫ್ಯಾನ್ಸಿ ಮತ್ತು ಜೆರಾಕ್ಸ್ ಎಲ್ಲ ಅದರದ್ದೊಂದು ಶಾಪ್ ಹಾಕಿದೆ ಮಿಸ್ಸಸ್ಗೆ. ಅದು ಸಹ ಲೋನ್ ಮಾಡಿ ಹಾಕಿದ್ವಿ 2 ಲಕ್ಷ ತನಕ. ಅದಕ್ಕೆ ಸಹ ಲೋನ್ ಮಾಡಿ ಮತ್ತು ನಾನು ಅದು ಮಾಡಿದೆ ಅಲ್ಲಿ ಮನೆ ಹತ್ತಿರದಲ್ಲಿ. ಹಾಗೆ ಅದರಲ್ಲಿ ಸ್ವಲ್ಪ ವರ್ಕೌಟ್ ಆಗ್ತಿತ್ತು. ಹಾಗೆ ಅವರು ತಿಂಗಳಿಗೆ 13,000 ಲೋನ್ ಕಟ್ಟಲಿಕ್ಕಿತ್ತು. ಅದರಲ್ಲೇ ಕಟ್ತಾ ಬಂದರು. ಅಂದರೆ ಅಲ್ಲಿ ಬಂದ ಇನ್ಕಮಲ್ಲಿ ಎಲ್ಲ ಲೋನ್ ಕಟ್ತಾ ಬಂದರು. ಕೊನೆಗೆ ಹಣ ಸಹ ಖಾಲಿ ಆಗ್ತಾ ಬಂತು. ನಾನು ಅದಕ್ಕೆ ಪುನಃ ಅವರ ಮಿಸ್ಸಸ್ಗೆ ಹೇಳಿದೆ, ಇನ್ನೊಂದು ಸೊಸೈಟಿಯಲ್ಲಿ ಮಿಸ್ಸಸ್ ಹೋಗ್ತೀನಿ ಸೌದಿ ಅರೇಬಿಯಾಗೆ ಅಂದರೆ ಇಲ್ಲ, ಅವರು ಇದು ಮಾಡಲಿಲ್ಲ. ಆದರೆ ನಾನು ಹೇಳಿದೆ ಒಂದು 2 ವರ್ಷ ದುಡಿದು ಬರ್ತೇನೆ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಹೋದು. ಅಲ್ಲ ಈಗೇನು ಗೊತ್ತಾ, ನಾನು ಆವಾಗಲೇ ಒಂದ್ಸಲ ಹೇಳಿದೆ, ಈಗ ನಾವು ಬೆಂಗಳೂರಿಗೆ ಬರಬೇಕು ಅಂತ ಅಂದಾಗ್ಲೇ ಯಾರನ್ನಾದ್ರೂ ಈಗ ನಮ್ಮ ರಿಲೇಟಿವ್ಸ್ ಅಥವಾ ನಮ್ಮೂರವರು ಯಾರಾದರೂ ಇರ್ತಾರೆ,
ಅವ್ರನ್ನ ಕೇಳ್ಬಿಟ್ಟು ಹೆಂಗೆ ಬೆಂಗಳೂರು ಅದು ಇದು ಅಂತೆಲ್ಲ, ಎಜುಕೇಶನ್ನೇ ಆಗಲಿ ಅಥವಾ ವರ್ಕೇ ಆಗಲಿ, ಯಾವುದನ್ನೇ ಆದರೂ ಕೂಡ ಒಂದ್ಸಲಿ ಕೇಳ್ತೀವಿ ಏನಕ್ಕೆ ಬರಬೇಕು, ಹೆಂಗಿರುತ್ತೆ ವರ್ಕು, ಅಲ್ಲಿ ಹೆಂಗಿದೆ. ಯಾಕೆಂದ್ರೆ ಒಂದೊಂದು ವಾತಾವರಣ ಒಂದೊಂದು ಕಡೆ, ಈ ಮಂಗಳೂರಿನ ವಾತಾವರಣನೇ ಒಂದ್ ಕಡೆ, ಆಮೇಲೆ ನಮ್ ಜನ ಇರ್ತಾರೆ ಅನ್ನೋದೊಂದು ನಂಬಿಕೆ. ಆದ್ರೆ ಇಲ್ಲಿ ಬೆಂಗಳೂರಲ್ಲಿ ಎಲ್ಲರೂ ಇರ್ತಾರೆ, ಹೆಂಗೆ ವರ್ಕ್ ಮಾಡೋದು ಅನ್ನೋದು ನಮ್ಗೆ ಎಲ್ಲರೂ ಎಲ್ಲಾ ಕಡೆನೂ ಅಡ್ಜಸ್ಟ್ ಆಗಲ್ಲ. ಇನ್ ಸೌದಿ ಅರೇಬಿಯಾ, ಇಲ್ಲಿ ಬೆಂಗಳೂರು ಕರ್ನಾಟಕ ಹೋಗ್ಲಿ ಇಂಡಿಯಾನು ಹೋಗ್ಲಿ, ಸೌದಿ ಅರೇಬಿಯಾಗ ಹೋಗಿದ್ದು ನೀವು, ಅಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಡಿಫ್ರೆಂಟ್ ಇರುತ್ತೆ. ಅದಕ್ಕೋಸ್ಕರ ಕೇಳಿದೆ ನಿಮ್ಮ ಮನೇಲಿ ಏನ್ ಅಂದ್ರೆ ಮನೆಯಲ್ಲಿ ಅಂದ್ರೆ ನಮ್ಮ ಮಾವನವರು ಕೂಡ ಕಂಪನಿಯಲ್ಲಿ ಸಹ ಹೇಳಿದ್ರು, ನಮ್ಮ GM ಮತ್ತೆ ವರ್ಕ್ ಮ್ಯಾನೇಜರ್ ಅವರು ಅಂದ್ರೆ ಅವತ್ತು ಎಲ್ಲ ಸೌದಿಯಿಂದ ರಿಟರ್ನ್ ಬರ್ತಿದ್ರು. ಆ ಟೈಮಲ್ಲಿ GM ಸಹ ಕರೆದು ನಮ್ದು ರಿಸೈನ್ ಲೆಟರ್ ಮೊದಲು ತಗೊಳ್ಳಿಲ್ಲ, ನೀವು ಕರೆಕ್ಟಾಗಿ ಯೋಚನೆ ಮಾಡಿ ಕರೆಕ್ಟ್ ಡಿಸಿಷನ್ ಮಾಡಿ ಮತ್ತೆ ನೀವು ಹೋಗಿ ಏನಾದರೂ ಆದರೆ ನೀವು ನಮ್ಮ ಜನ ಅಲ್ಲ ಹಾಗೆ ರೀತಿ ಅವರು ತುಂಬ ಅವರು HR ಎಲ್ಲ ಬಂದು ನಮ್ಮ ತುಂಬ ಇದು ಮಾಡಿದರು, ಒಳ್ಳೆ ತುಂಬ ಒಳ್ಳೆ ಇದು ಮಾಡಿದ್ರು. ಆದರೆ ನಮಗೆ ಇಲ್ಲಿ ಉಳಿತದ್ದು ತುಂಬ ಕಮ್ಮಿ, ಅಂದರೆ ಸ್ವಲ್ಪ ಏನಾದರೂ ಒಂದು ಉಳಿಸ್ಕೊಳ್ಬೇಕಲ್ಲ ಅಂತ ಆ ರೀತಿ ಓದೋದು. ನಂತರ ಮನೆಯಲ್ಲಿ ಮನೆ ಹತ್ತಿರದವರು ಮತ್ತು ನನ್ನ ಮಾವನವರ ಮನೆಯಿಂದ ಕಡೆ ಅವರು ಸಹ ಎಲ್ಲ ಹೇಳಿದರು, ತುಂಬ ಜನ ರಿಟರ್ನ್ ಬರ್ತಿದ್ದಾರೆ ಏನು. ಆದರೆ ನಾನು ಮತ್ತು ಇವರಿಗೆ ಶ್ರೀಕಾಂತ್ ಅವರಿಗೆ ಸಹ ಅವತ್ತು ಒಂದು ದಿವಸ ಹೇಳಿದೆ, ಸರ್ ಇದು ತುಂಬ ಇಲ್ಲಿ ಪ್ರಾಬ್ಲಮ್ ಉಂಟಂತೆಲ್ಲ. ಅದಕ್ಕೆ ಅವರು ಹೇಳಿದರು, ಅದು ಆ ಕಂಪನಿ ಅಲ್ಲ, ಅದು ಬೇರೆ ಕಂಪನಿ, ಅದು ಎಲ್ಲ ಕಡೆ ಆ ರೀತಿ ಆಗೋದಿಲ್ಲ, ಫ್ರೆಂಡ್ಸ್ ಅಲ್ಲ, ಮತ್ತು ಆ ರೀತಿ ಏನಾಗೋದಿಲ್ಲ ಅನ್ನೋ ಒಂದು ವಿಶ್ವಾಸದಲ್ಲಿ ನನಗೆ ವಿಶ್ವಾಸ ಜಾಸ್ತಿ ಇತ್ತು ಫ್ರೆಂಡ್ಶಿಪ್ ಮೇಲೆ, ಹಾಗಾಗಿ ಹೋಗಿಬಿಟ್ಟು. ಇವಾಗ ಯಾರನ್ನೂ ನಂಬಾರ್ದು ಅಂತ ಅನ್ಸುತ್ತೆ. ನೀವು ಹೋದ ಟೈಮಲ್ಲಿ ಇವರು ಒಂದು ವಾರ ಆದಮೇಲೆ ಫೋನ್ ಮಾಡಿದ್ರು ಮನೆಗೆ, ನೀವು ಮನೆಗೆ ಫೋನ್ ಮಾಡಿಬಿಟ್ಟು ಏನು ಹೇಳಿದ್ರಿ? ನಾವು ಸರಿಯಾಗಿದ್ದೇವೆ ಇಲ್ಲಿ ಕೆಲಸ, ಮಿಸಸ್ ಕೇಳಿದ್ರು. ನೀವು ಇದುವರೆಗೂ ಅಂದ್ರೆ ಟಿವಿ ಚಾನಲ್ಗಳಲ್ಲಿ ನಿಮ್ದು ಒಂದು ವಿಡಿಯೋ, ನೀವಿಬ್ರು ಕಷ್ಟದಲ್ಲಿದ್ದೀವಿ ಹೆಲ್ಪ್ ಮಾಡಿ ಅಂತೆಲ್ಲ ಕೇಳೋಕ್ಕೂ ಮುಂಚೆ ಅದುವರೆಗೂ ಹೇಳೇ ಇರಲಿಲ್ಲ. ತಾಯಿಗೆ ಗೊತ್ತಾದದ್ದು, ತಾಯಿ ಕೆಲಸಕ್ಕೆ ಹೋಗ್ತಾರಲ್ಲ ಅಲ್ಲಿ ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಹೋಗ್ತಿದ್ರು, ಅಲ್ಲಿ ಅವರ ಸೂಪರ್ವೈಸರ್ ಪೇಪರಲ್ಲಿ ಫೋಟೋ ಬಂದಿತ್ತಂತೆ. ಅವರು ಹೋಗಿ ಕೇಳಿದ್ರು, ನಿಮ್ಮ ಮಗ ಎಂತ ಸ್ಪ್ರೇ ಪೇಂಟಿಂಗ್ ಕೆಲಸಕ್ಕೆ ಹೋದದಲ್ಲ, ಅವರು ಬೇರೆ ಕೆಲಸ ಮಾಡ್ತಾರೆ ಅಂತ ಕೇಳಿದ್ರು. ಅದಕ್ಕೆ ಇಲ್ಲ ತಾಯಿ ಅವರು ಹೇಳಿದ್ರಂತೆ, ಇಲ್ಲ ಅದಕ್ಕೆ ಅವರು ಹೇಳಿದ್ರಂತೆ ಸೂಪರ್ವೈಸರ್, ಅವರು ಪೇಪರನ್ನು ಹಾಗೆ ಮುಚ್ಚಿಕೊಂಡು ಹೋದ್ರಂತೆ. ಮುಚ್ಚಿಕೊಂಡು ಹೋಗಿ ತಾಯಿಗೆ ಅಲ್ಲಿ ಮ್ಯಾನೇಜರ್ ಇದ್ರು, ಹಾಗೆ ಅವರು ಮ್ಯಾನೇಜರ್ನ ಆಫೀಸಿಗೆ ಹೋಗುವಾಗ ಡೈರೆಕ್ಟಾಗಿ ಹೋಗಿ ಕೇಳಿದ್ರಂತೆ ಪೇಪರಲ್ಲಿ ಎಂತ ಉಂಟು ಅಂತ. ಇವರು ಕೊಡಲಿಲ್ಲ ಅಂತೆ ಮ್ಯಾನೇಜರ್. ನಂತರ ಇವರೇ ಕಿತ್ತುಕೊಂಡು ನೋಡುವಾಗ ಇವರಿಗೆ ಇದಾಯ್ತು. ಮತ್ತೆ ಅವ್ರ ಮ್ಯಾನೇಜರ್ನವರು ಸ್ವಲ್ಪ ಹೆಂಗಾಗಿರೋಣ ನೀವು ಅಮ್ಮಂಗಲ್ಲ. ಹೌದು, ಅವತ್ತು ಮನೇಲಿ ಯಾಕೆಂದ್ರೆ ಪಾಪ ಅವರು ತಂದೆ ಇಲ್ಲದೆ ಹೋದಾಗ್ಲೂ ಕಷ್ಟಪಟ್ಟು ಸಾಕಿದ್ದಾರೆ. ಈಗ ನೋಡ್ ಮಗ ಒಳ್ಳೆ ಟೈಮಲ್ಲಿ ದುಡಿಯೋ ಟೈಮಲ್ಲಿ ಸಡನ್ ಆಗಿ ಅಲ್ಲಿ ಹೋಗ್ಬಿಟ್ಟು ಏನೋ ಮಾಡ್ಕೊಂಡ ಅನ್ನೋ ಒಂದು ಆತಂಕ ಇರುತ್ತೆ. ಹೌದು, ಗೊತ್ತದ, ಅದುವೇ ಮಂಗಳವಾರ ದಿವಸ ಗೊತ್ತದದು ತಾಯಿಗೆ. ಈಗ ರೀಸೆಂಟ್ ಆಗಿ ಗೊತ್ತಾಗಿದೆ, ಆಲ್ಮೋಸ್ಟ್ ಇವಾಗ 6th month ರನ್ನಿಂಗ್, ಈ ಟೈಮಲ್ಲಿ ಗೊತ್ತಾಗಿರೋ. ಈ ಟೈಮಲ್ಲಿ ಗೊತ್ತದ. ಅಂದ್ರೆ ನಾನು ತಾಯಿ ಹತ್ರ ಹೇಳ್ತಿದ್ದೆ ಮನೆಯಲ್ಲಿ ಖರ್ಚು ಮಾಡುವಾಗೆಲ್ಲ, ದಿನಾಲು ಕಾಲ್ ಮಾಡುವಾಗ ಬೈದು, ಏನಾದರೂ ಖರ್ಚು ಹೆಚ್ಚು ಕಮ್ಮಿ ಮಾಡಿದರೆ ಸ್ವಲ್ಪ ಖರ್ಚು ಕಮ್ಮಿ ಮಾಡಿ, ಇವರಿಗೆ ತಾಯಿಗೆ ಟೆನ್ಷನ್ ಆಗೋದು, ಇವನೇನು ಈಗ ಹೇಳ್ತಾನೆ ಅಂದ್ರೆ ಅಲ್ಲ, ಅವರ ಅನ್ನದೆಲ್ಲ ಇದು ಮಾಡೋದು. ನನಗೆ ಅಂದರೆ ಇಲ್ಲಿ ನನ್ನಿಂದ ಕಳಿಸ್ಲಿಕ್ಕೆ ಆಗುದಿಲ್ಲ ಎಂದು ನಮ್ಗೆ ಗೊತ್ತಿದೆ, ಅಂದ್ರೆ ಇಲ್ಲಿ ಕೆಲಸ ಇಲ್ಲ, ಇವರು ಇದು ಮಾಡ್ತಿದ್ದಾರೆ ಅಂತ. ಅದಕ್ಕೆ ನಾನು ಇದು ನೀವು ಅಲ್ಲ ಹೋಗಕ್ಕೂ ಮುಂಚೆ ಇಬ್ರು ಹೇಳಿದ್ರ ಮನೇಲಿ ತಿಂಗಳ ಎಷ್ಟು ಕಳಿಸ್ತೀನಿ? ಹೌದಾ, ಅಗ್ರಿಮೆಂಟ್ ಅಲ್ಲಿ ಓದೋದು ಸರ್. ಇದರಲ್ಲಿ ಧೈರ್ಯದಲ್ಲಿ ಮನೆಯವರು ಕೂಡ ನಾವು ಓದದ ತಕ್ಷಣ ನೆಕ್ಸ್ಟ್ 30,000 ಪುನಃ ಲೋನ್ ಮಾಡಿದ್ರು ಮಿಸಸ್ ಹೆಸರಲ್ಲಿ. ನಂತರ 21,000ಗೆ ಪುನಃ ಚಿನ್ನ ಅಡವಿಟ್ಟು ಅದರದ್ದು ಇದು. ನೆಕ್ಸ್ಟ್ ಈಗ ಇಲ್ಲಿ ಪುನಃ ಈಗ ಸೀಸನ್ ಬುಕ್ ಸೆಂಟರಲ್ಲಿ, ಹಾಗೆ ಅದಕ್ಕೆ ಸಹ 1,30,000 ತನಕ ಅಲ್ಲಿ ಲೋನ್ ಪೆಂಡಿಂಗ್ ಇತ್ತು. ಹಾಗೆ ಪುನಃ ನನ್ನ ರಿಲೇಷನ್ ಒಬ್ಬರು ಇದ್ದರು, ಅವರಲ್ಲಿ ಪುನಃ 50,000 ಪುನಃ ಪೆಂಡಿಂಗ್ ಸಾಲ ಮಾಡಿದ್ರು. ಈಗ ನಾಳೆ ಮಂಗಳವಾರ 30 ತಾರೀಕಿಗೆ ಅವರಿಗೆ ಚೆಕ್ ಕೊಡ್ಲಿಕ್ಕೆ ಉಂಟು. ಅದರಲ್ಲಿ 1,30,000ದಲ್ಲಿ 20,000 ಕೊಟ್ಟದ್ದು. ಈಗ 1 ಲಕ್ಷ. ಓಕೆ, ಈಗ ಸಹಜವಾಗಿ ನಾವು ಒಂದು 5-6 ತಿಂಗಳು ಮನೆಯವ್ರ ಹತ್ರ ಮಾತಾಡಲಿಲ್ಲ ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಏನೋ ಇರುತ್ತೆ, ಪಾಪ ಕಷ್ಟ ಇರುತ್ತೆ ಅಂತ. ಆದರೆ ನೀವು ಆಲ್ಮೋಸ್ಟ್ ದುಡ್ಡನ್ನು ಕೂಡ ಕಳಿಸ್ತಿರ್ಲಿಲ್ಲ. ನೀವಿಬ್ರು ಹೇಳಿದ್ರಿ ಕಳಿಸ್ತೀವಿ ಅಂತಾನೆ ಹೋಗಿದ್ದು, ಆ ಅಗ್ರಿಮೆಂಟ್ ಮೇಲೆ ಕೂಡ ಮಂತ್ಲಿ ಇದು ಏನು ಕಳಿಸ್ತಾ ಇರ್ಲಿಲ್ವಲ್ಲ, ಏನಾದರೂ ಕೇಳಿದ್ರೆ? ನಾವು ಅದಕ್ಕೆ ಹೇಳಿದ್ವಿ ಅವರ ಹತ್ರ, ತಾಯಿ ಹತ್ರ ಹೇಳಿದೆ, ಇದು ಮೊದಲ 3 ತಿಂಗಳು ಅದು ನಮ್ಮ ಹಣವನ್ನು ಹಿಡಿದಿಡ್ತಾರೆ. ಅಂದರೆ ಅಲ್ಲಿ ಬೇರೆ ಕಡೆ ಕೆಲಸ ಇರ್ತದೆ, ಒಂದು ವೇಳೆ ತಪ್ಪಿಸಿ ಹೋಗಿ ಬೇರೆ ಕಡೆ ಕೆಲಸ ಮಾಡ್ತಾರೆ, ಹಾಗೆ ಅದಕ್ಕೋಸ್ಕರವಾಗಿ ಹಣ ಕೊಡುವುದಿಲ್ಲ ಅಂತ ಅವರಿಗೆ ನಾವು ಸುಳ್ಳು ಹೇಳಿದ್ವಿ. ಅದನ್ನು ನಂಬಿದ್ರು. ನಮಗೆ ಇಲ್ಲಿ 4ನೇ ತಿಂಗಳಾಗುವಾಗ ನಮಗೆ ಟೆನ್ಷನ್ ಆಯಿತು, ಇನ್ನು 3 ತಿಂಗಳು ಈ ರೀತಿ ಹೇಳ್ಬೋದು, ಇನ್ನು 4ನೇ ತಿಂಗಳಿಂದ ಹಣ ಕೊಡದಿದ್ದರೆ ಬರುವಾಗ ಕೊಡ್ತಾರೆ ಅಂತ ಹೇಳ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಫಸ್ಟ್ ಅವರು ಹೇಳಿದ್ರು 3 ತಿಂಗಳದ್ದು ನಮ್ಮದು ಇದ್ರಲ್ಲಿ ಇರ್ತಾರೆ, ಯಾಕಂದ್ರೆ ನಾವು ರಿಟರ್ನ್ ಬರೋ ಹೊತ್ತಿಗೆ ಅಡ್ವಾನ್ಸ್ ಆ ತರ ಇಟ್ಕೊಂಡಿರ್ತಾರೆ, ರಿಟರ್ನ್ ಬರೋ ಹೊತ್ತಿಗೆ ಅದನ್ನೆಲ್ಲ ಕೊಡ್ತಾರೆ. ಅವಾಗ ನಾವು ಒಮ್ಮೆ ಬರುವಾಗ ತುಂಬಾ ಹಣ ಕೈಯಲ್ಲಿ ಇರ್ತದಲ್ಲ ಅಂತ ಆ ಒಂದು ಸುಳ್ಳನ್ನು ಹೇಳ್ತಿದ್ವಿ ನಾವು. ಅವಾಗ ಅವ್ರು ಸುಮ್ಮನೆ ಆಗ್ತಿದ್ವಿ. 4ನೇ ಮಂತಿಗೂ ಕೂಡ ಸಂಬಳ ಸಿಗ್ಲಿಲ್ಲ ಅಂತ ಹೇಳುವಾಗ ಮನೆಯಲ್ಲಿ ಗೊತ್ತಾಗ್ಲಿಕ್ಕೆ ಶುರು ಆಯ್ತು. ಆದ್ರೂ ಕೂಡ
ಮಗ ಅಲ್ಲಿ ಹೋದ್ಮೇಲೆ ಏನು ಇಲ್ಲಿದ್ದು ಪ್ರಾಬ್ಲಮ್ ಏನೋ ಗೊತ್ತಾಗ್ಬಾರ್ದಂತ ಏನ್ ಗೊತ್ತಾ? ಮನೇಲಿ ಕೂಡ ಇವರು ಸಾಲ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಲ್ಲ ಮನೇಲಿ ಹೋದ್ಮೇಲೆ ಏನೋ ಮಾಡ್ತಿದ್ದಾನೆ ಏನೋ ಒಂದು ಖುಷಿ ಇರುತ್ತೆ, ಅವ್ನು ದುಡ್ಡು ಕೊಡದೆ ಹೋದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಅವ್ನು ಚೆನ್ನಾಗಿದ್ದಾನಲ್ಲ, ಅವನಾದ್ರೂ ದುಡಿತಿದ್ದಾನೆ. ಆದ್ರೆ ದುಡ್ಡು ಇಲ್ಲ ಅತ್ಲಾಗೆ ಮಗನೂ ಕೂಡ ಅಲ್ಲಿ ಫುಲ್ ಕಷ್ಟ ಅಂದ್ರೆ ಎಂತವ್ರಿಗೆ ಆಗ್ಲಿ ಕಳ್ಳಿ ಕಿತ್ತು ಬರ್ತಾ ಇರುತ್ತೆ. ನಾವು ಕರೆಕ್ಟಾಗಿ ಕಾಲ್ ಮಾಡಿದ್ದು 3 ತಿಂಗಳಾದ್ಮೇಲೆ, ಅಂದರೆ ನಮಗೆ ಸಿಮ್ಮು ಸಿಕ್ಕಿದೆ ಆವಾಗ 3 ತಿಂಗಳಾದ್ಮೇಲೆ. ಅದಕ್ಕಿಂತ 1-2 ವಾರದ ಮುಂಚೆ ಇನ್ನೊಬ್ರು ಸಿಮ್ಮು ಕೊಟ್ಟರು ಅವರದ್ದು. ಆ ರೀತಿ ಅದಕ್ಕೆ ಓಕೆ. ಈಗ 28 ಅಂದ್ರೆ ಅಲ್ಲಿ ಜನವರಿ 28 ನೀವು ಫೋನ್ ಮಾಡಿ ಇದು ಮಾಡಿದ್ದು. ಅದಾದ್ಮೇಲೆ ಇನ್ನೂ ಕೂಡ ನೀವು ಆಲ್ಮೋಸ್ಟ್ ಡಿಸೆಂಬರ್ 21, 2016 ಹೋಗಿದ್ದು. ಈಗ ಆಲ್ಮೋಸ್ಟ್ ಇವತ್ತು 29th. ಇನ್ನೇನು ಆಲ್ಮೋಸ್ಟ್ ಎಲ್ಲಿ 6 months ಆಯ್ತು ನೀವಿಬ್ರು ಹೋಗಿ. 1 month ಓಕೆ ಗೊತ್ತಾಯ್ತು. ನೆಕ್ಸ್ಟ್ ಎಲ್ಲ ಏನ್ ಮಾಡಿದ್ರಿ? ಇನ್ನು ಅಲ್ಲಿ ಇದ್ದಿದ್ದು 1 month ಅಲ್ಲಿ ಒಂದ್ ಕಡೆ ಅಲ್ಲಿ ವರ್ಕ್ಶಾಪ್ ಅಲ್ಲೇ ಕಾಯ್ತಿದ್ರಿ, ಅದೆಲ್ಲ ಆಯ್ತು. ವರ್ಕ್ಶಾಪ್ ಅಲ್ಲಿ ನಾವು ಹೇಳ್ತಿದ್ದೆ ಅವ್ರ ಹತ್ರ ಕೆಲಸ ಇಲ್ದಿದ್ರೆ ನಮ್ಮ ಅವ್ರು ಏನ್ ಹೇಳೋರು ಬರೋರಲ್ಲ, ನಿಮ್ಗೆ ಯಾರಿಗೋ ಕಾಂಟ್ಯಾಕ್ಟ್ ಕೊಟ್ಟಿದ್ರ ಫಸ್ಟ್? ಓಕೆ, ಈಗ ಸೌದಿ ಅರೇಬಿಯಾಗೆ ಹೋದ್ರಲ್ಲ, ಯಾರು ರಿಸೀವ್ ಮಾಡ್ಕೊಂಡಿದ್ ನಿಮ್ನ? ಎಲ್ಲಿ ಕರ್ಕೊಂಡೋದ್ರು? ಯಾರು ಕರ್ಕೊಂಡೋದ್ರು? ನೀವೇ ಹೋದ್ರ? ಅಲ್ಲಿ ಅಡ್ರೆಸ್ ಎಲ್ಲ ಕೊಟ್ಟಿದ್ರೆ ಈ ತರ ಹೋಗ್ಬೇಕು? ಅಡ್ರೆಸ್ ಕೊಟ್ಟಿದ್ದ, ನಮ್ಮನ್ನು ಇಲ್ಲಿಂದ ಕಳಿಸುವಾಗ ಹೇಳಿದ್ರು ನಿಮ್ಮ ಸ್ಪಾನ್ಸರ್ ಅಲ್ಲಿ ಬಂದು ನಿಮ್ಮನ್ನು ಪಿಕಪ್ ಮಾಡ್ತಾನೆ ಅಂತ ಹೇಳಿ. ರಿಯಾದ್ ಇದ್ದು ಏರ್ಪೋರ್ಟ್ ಅಲ್ಲಿ. ಅವ್ರು ಹೇಳಿದ್ರು ರಿಯಾದ್ ಇದ್ದು ಏರ್ಪೋರ್ಟ್, ರಿಯಾದ್ ಅಲ್ಲಿ ಬಂದು ಇಳಿಲಿಕ್ಕೆ ಕೆಲಸ ಅಲ್ಗಾಸಿಮ್ ಅಂತ ಹೇಳಿ, ಸದಾ ಅಲ್ಗಾಸಿಮ್ ಅಂತ ಹೇಳಿ. ನಮ್ಮ ಹತ್ರ ಕಳಿಸುವಾಗ ಹೇಳಿದ್ರು ಅಲ್ಗಾಸಿಮ್ ಒಂದು 40-50 ಕಿಲೋಮೀಟರ್ ದೂರದಲ್ಲಿ ಉಂಟು, ಟ್ಯಾಕ್ಸಿಯಲ್ಲಿ ಕೂಡ ಹೋಗ್ಬೋದು, ಇಲ್ಲ ಅಲ್ಲಿಂದ ನಿಮ್ಮನ್ನು ಪಿಕ್ ಮಾಡ್ಲಿಕ್ಕೆ ಸ್ಪಾನ್ಸರ್ ಬರ್ತಾರೆ ಅಂತ ಹೇಳಿ. ಇಲ್ಲಿಂದ ಬಾಂಬೆಯಿಂದ ಕಾಲ್ ಮಾಡಿ ಕೂಡ ಹೇಳಿದ್ರು ಕಳಿಸ್ತೇವೆ ಅಂತ ಹೇಳಿ, ನಾವು ಯಾರಾದ್ರೂ ಪಿಕ್ ಮಾಡ್ಲಿಕ್ಕೆ ಬರ್ತೇವೆ, ಇಲ್ಲ ಅಲ್ಲಿಂದ ಸ್ಪಾನ್ಸರ್ ನಾನೇ ಗಾಡಿ ಇಟ್ಕೊಂಡು ಬಂತೇಳಿ ಬಾಂಬೆ ಏಜೆನ್ಸಿ ಅವರಿಗೆ ಕಾಲ್ ಮಾಡಿ ಹೇಳಿದ್ರಂತೆ. ಸರಿ, ನಾವು ರಿಯಾದಲ್ಲಿ ಬಂದು ಇಳಿದೆವು. ಏರ್ಪೋರ್ಟ್ ಇಂದ ಹೊರಗೆ ಬರುವಾಗ ಯಾರು ಕಾಣ್ತಿಲ್ಲ. ನಾವು ನಮ್ಮ ಇಲ್ಲಿಯ ಸಿಮ್ಮಿಗೆ ಒಂದು 200 ರೂಪಾಯಿ ರೀಚಾರ್ಜ್ ಮಾಡಿ ಹೋಗಿದ್ದೇವೆ, ಎಮರ್ಜೆನ್ಸಿ ಅಲ್ಲಿ ಬೇಕಾಗ್ತದೆ ಅಂತ ಹೇಳಿ. ಅದರಲ್ಲಿ ಸ್ಪಾನ್ಸರಿಗೆ ಕಾಲ್ ಮಾಡಿದ್ವಿ. ಅವ್ರು ಹೇಳಿದ್ರು ಅಲ್ಗಾ ಸಿಮ್ 450 ಕಿಲೋಮೀಟರ್ ದೂರ ಉಂಟಾ ಅಂತ. 50 ಕಿಲೋಮೀಟರ್ ಅಂದಿದ್ದು 450 ಕಿಲೋಮೀಟರ್ ದೂರ ಉಂಟಾ ಅಂತ ಹೇಳಿ. ಅವ್ರು ಹೇಳಿದ್ರು ನೀವೊಂದು ಕೆಲಸ ಮಾಡಿ ಅಲ್ಲಿಂದ ಫ್ಲೈಟ್ ಇಟ್ಕೊಂಡು ಬನ್ನಿ ಅಂತ ಹೇಳಿದ್ರು. ಮತ್ತೆ ಫ್ಲೈಟ್ ಇಟ್ಕೊಂಡು. ನಮಗೆ ಟ್ಯಾಕ್ಸಿಯಲ್ಲಿ ಹೋಗ್ಲಿಕ್ಕೂ ಹಣ ಇಲ್ಲ, ಹಣದ್ದು ಇದಿಲ್ಲ. ನಾವು ಹೇಳಿದ್ವಿ ನಮ್ಮ ಹತ್ರ ಹಣ ಇಲ್ಲ, ಫ್ಲೈಟ್ ಅಲ್ಲಿ ಬರ್ಲಿಕ್ಕೂ ನಮಗಿದ್ದಿಲ್ಲ, ಯಾಕಂದ್ರೆ ಒಮ್ಮೆ ಹೋಗ್ಬೇಕಾದ್ರೆ ಎಲ್ಲ ಅದರದ ಖರ್ಚೆಲ್ಲ ಆಗ್ಬೇಕಲ್ಲ. ಆಮೇಲೆ ಹೇಳಿದ್ರು ನೀವು ನಂಗೆ ಬರ್ಲಿಕ್ಕೆ ಆಗುದಿಲ್ಲ ಅಲ್ಲಿಗೆ, ನೀವು ಟ್ಯಾಕ್ಸಿ ಇಟ್ಕೊಂಡು ಬನ್ನಿ ಅಂತೇಳಿ. ನಾವು ಅಲ್ಲಿ ಟ್ಯಾಕ್ಸಿ ಅವ್ರಿಗೆ ತುಂಬಾ ಕೇಳಿದ್ವಿ. ಅಲ್ಲಿ ಅರಬ್ಬಿನ ಅವರ ಟ್ಯಾಕ್ಸಿ ಇರೋದು, ಅವರೇ ಜಾಸ್ತಿಯಾಗಿ ಪಿಕ್ ಮಾಡ್ಲಿಕ್ಕೆ ಬರೋದು. ಅವ್ರ ಹತ್ರ ಹೇಳಿದ್ವಿ ಹೀಗೆ ವಿಷಯ, ನಮ್ಮ ಸ್ಪಾನ್ಸರಿಗೆ ಒಂದು ನಿಮ್ಮ ಮೊಬೈಲ್ ಅಲ್ಲಿ ಕಾಲ್ ಮಾಡಿ ಕೇಳಿ ಅಂತ ಹೇಳಿ. ಅವ್ರು ಕಾಲ್ ಮಾಡಿ ಕೇಳಿದ್ರು. ಮೊದಲು ಟ್ಯಾಕ್ಸಿ ಅವರು 600 ರಿಯಾಲ್ ಅಂತ ಹೇಳಿದ್ರು. ಇಲ್ಲಿಂದ ಅಲ್ಲಿ 600 ರಿಯಾಲ್ ರಿಯಾದ್ಗೆ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ 10,000 ಆಗ್ತದೆ ಅಂತ. ನಮ್ಮ ಹತ್ರ ಹಣ ಇಲ್ಲ. ನಾವು ಸ್ಪಾನ್ಸರ್ ಹತ್ರ ಹೇಳಿದ್ರೆ ನಮ್ಮ ಹತ್ರ ಇದ್ದಿಲ್ಲ, ಪಿಕ್ ಮಾಡ್ಲಿಕ್ಕೆ ನೀವೇ ಬರ್ತೀರಾ ಅಂತ ಹೇಳಿದಾರ. ಹಾಗೆ ಹೇಳಿದ್ರು ಸರಿ, ಆದಷ್ಟು ಕಮ್ಮಿಯಲ್ಲಿ ಯಾವ್ದು ಟ್ಯಾಕ್ಸಿ ಆಗ್ತದೆ ಅದನ್ನು ಇಟ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅಲ್ಲಿ ಎಷ್ಟು ಹುಡುಕಿದ್ರು ನಮಗೆ ಕಮ್ಮಿದ್ದು ಟ್ಯಾಕ್ಸಿ ಸಿಗ್ಲಿಲ್ಲ. ಅಲ್ಲಿ ಸಾಧಾರಣ ಬಂದು 1 ಗಂಟೆಗೆ ಬಂದು ರೀಚ್ ಆಗಿದ್ದೇವೆ. 3 ಗಂಟೆವರೆಗೆ ನಾವು ಅಲ್ಲೇ ಅಲೆದಾಡ್ತಿದ್ದೆವು ಟ್ಯಾಕ್ಸಿಗೋಸ್ಕರನೇ. ಆಮೇಲೆ ಅಲ್ಲಿಂದ ಒಬ್ರು ಪಾಕಿಸ್ತಾನದವರು ಟ್ಯಾಕ್ಸಿ ಅವರು, ಅವ್ರು ನಮ್ಮ ಪ್ರಾಬ್ಲಮ್ ಎಲ್ಲ ಆ ಕಡೆ ಈ ಕಡೆ ಹೋಗುದು ನೋಡಿ ಅವ್ರು ನಮ್ಮನ್ನು ಕರೆದು ಹೇಳಿದ್ರು ಸರಿ ನಾನು ನಿಮ್ಮನ್ನು ಡ್ರಾಪ್ ಮಾಡ್ತೇನೆ, ನಿಮ್ಮ ಸ್ಪಾನ್ಸರ್ ನಂಬರ್ ಕೊಡಿ ನಾ ಮಾತಾಡ್ತೇನೆ ಅಂತೀವಿ. ಅವರ ಹತ್ರ ಸ್ವಲ್ಪ ಚರ್ಚೆ ಎಲ್ಲ ಆಗ್ತಿತ್ತು ಸ್ಪಾನ್ಸರ್ ಇಂದ. ಅವ್ರು ಹೇಳಿದ್ರು 500 ರಿಯಾಲ್ಗೆ ನಾನು ಕರ್ಕೊಂಡು ಬರ್ತೇನೆ ಅಂತೇಳಿ. ಸ್ಪಾನ್ಸರ್ ಇಲ್ಲ, 250 ರಿಯಾಲ್ಗೆ ನೀವು ಕರ್ಕೊಂಡು ಬರ್ಬೇಕಂತೇಳಿ, ಅಷ್ಟು ದೂರ. ಮತ್ತೆ ಲಾಸ್ಟ್ ಫೈನಲ್ ಇದಾಗಿ 400 ರಿಯಾಲಿಗೆ ಅಲ್ಲಿಗೆ ಕರ್ಕೊಂಡೋಗಿ ಬಿಡುವಂತದ್ದು ಒಂದು ಒಪ್ಪಂದ ಆಯ್ತು. ಅದರಲ್ಲಿ ಕೂಡ ಪಾಕಿಸ್ತಾನದ ಡ್ರೈವರ್ ಡೈರೆಕ್ಟ್ ಬರುವಾಗಿಲ್ಲ, ಯಾಕಂದ್ರೆ ಅಲ್ಲಿದ್ದು ಅರಬ್ಬಿ ಡ್ರೈವರ್ನವರೆಲ್ಲ ಇವರನ್ನು ಹಿಡಿದಿರ್ತಿದ್ರು ಕರ್ಕೊಂಡು ಹೋಗ್ಬಾರ್ದು ಅಂತೇಳಿ. ಅವರೇನ ಸುಳ್ಳು ಹೇಳಿ ನಮ್ಮನ್ನು ಬೇರೆ ರೂಟ್ ಇಂದ ಕರ್ಕೊಂಡು ಬಂದು ನಮ್ಮ ಸ್ಪಾನ್ಸರ್ ಅಲ್ಲಿಗೆ ತಂದು ಬಿಟ್ರು. ಅವರು ತಂದು ಬಿಡುವ ಹೊತ್ತಿಗೆನೆ ನಮ್ಮ ಪಾಸ್ಪೋರ್ಟ್ ಅನ್ನು ಕಿತ್ಕೊಂಡಿದ್ದು ಸ್ಪಾನ್ಸರ್. ಬಂದ ಕೂಡಲೇ ಅಲ್ಲಿ ಇಲ್ದ ಕೂಡ್ಲೇನೆ ಪಾಸ್ಪೋರ್ಟ್ ಹೋಗಿಬಿಡ್ತೇವೆ ಅಂತ. ಆಮೇಲೆ ಕರ್ಕೊಂಡು ಹೋದ್ರು ರೂಮ್ ತೋರಿಸ್ಬೇಕಂತ. ನಾವು ಅದಕ್ಕಿಂತ ಮುಂಚೆ ವರ್ಕ್ಶಾಪ್ ನೋಡುವ ಅಂತ ಹೇಳಿದ್ದೆ. ಹಿಂದ್ಗಡೆನೆ ಏನ್ ಅಲ್ಲ ಹೋದ ತಕ್ಷಣ ಏನ್ ಪಾಸ್ಪೋರ್ಟ್ ಕೊಡಿ ಅಂತಾನೆ ಕೇಳ್ಬಿಟ್ಟ. ಡೈರೆಕ್ಟ್ ಪಾಸ್ಪೋರ್ಟ್ ಕೊಡಿ ಅಂತ ಕೇಳಿದ್ರು. ನಿಮ್ಮ ಹತ್ರ ಎಷ್ಟು ಹಣ ಉಂಟು ಅಂತ ಕೇಳಿದ್ರು ಫಸ್ಟ್. ಅವೇನು ತಕೊಂಡ್ ಬರ್ಲಿಲ್ಲ ಅಂತ ಹೇಳಿದ್ರು. ಫಸ್ಟ್ 6,000 ಇತ್ತು ನಮ್ಮ ಹತ್ರ. 6,000 ನಾವು ಅದನ್ನು ಕ್ಯಾಶ್ ಮಾಡಿ 300 ರಿಯಾಲ್ ಸಿಕ್ಕಿತ್ತು ಅಷ್ಟೇ. ಇನ್ನೇನು ಅದ್ರಲ್ಲಿ ಅರ್ಧ ಇವ್ರ ಸ್ಪಾನ್ಸರ್ ಕೊಟ್ಟಿದ್ದ ಇವರಿಗೆ ಸ್ಪಾನ್ಸರ್ ಕೊಟ್ಟದ್ದು. ಅದು ಸ್ಪಾನ್ಸರ್ ಕೂಡ ಅದು ನಮ್ಮಲ್ಲಿ ಕ್ರೆಡಿಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಡೆಬಿಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಿಮ್ಮದು 400 ರಿಯಾಲ್
ಟ್ಯಾಕ್ಸ್ ಇದೆ, ನಿಮ್ಮ ಸಂಬಳ ಆಗುವಾಗ ಅದನ್ನು ಕಟ್ ಮಾಡ್ಲಿಕ್ಕಿದೆ ಅಂತ ಹೇಳಿ ಇಬ್ಬರ ಅಕೌಂಟ್ ಇಂದ. ಓಕೆ ಸರಿ ಸರಿ, ಫಸ್ಟ್ ಹೇಳಿದ್ರು ಇವರು ಟ್ಯಾಕ್ಸ್ ಇದೆಲ್ಲ ಅವರೇ ನೋಡ್ತಾರೆ, ನಿಮ್ಮದು ಏನು ಖರ್ಚಿಲ್ಲ. ಅಲ್ಲಿ ಹೋದ ಮೇಲೆ ನಿಮ್ಮದು ಒಂದು ಪೈಸೆ ಖರ್ಚಾಗುದಿಲ್ಲ, ಎಲ್ಲ ಸ್ಪಾನ್ಸರ್ ಇದೆ ಅಂತ. ಅಲ್ಲಿ ಹೋದ್ಮೇಲೆ ನಮ್ಮಿಂದ ಖರ್ಚು ಮಾಡ್ಲಿಕ್ಕೆ ಪ್ರತಿಯೊಂದು ಲೆಕ್ಕ, ಇದು 1 ರಿಯಲ್ 2 ರಿಯಲ್ ಒಂದೊಂದು ರಿಯಾಲಿ ಕೂಡ ಅವ್ರು ಕೊಡುವ ಪ್ರತಿಯೊಂದು ಹಣಕ್ಕೂ ಕೂಡ ಲೆಕ್ಕ ಇಡ್ತಿದ್ರು. ಆದ್ರೆ ನಮಗೆ ಕೊಡುವಂತ ಸ್ಯಾಲರಿಗೆ ಲೆಕ್ಕ ಇಡ, ಯಾಕಂದ್ರೆ ಅದು ಸಂಬಳ, ಅದು ಕೆಲಸ ಬರ್ಲಿಲ್ಲ, ಅದ ಕಾರಣ ನಿಮಗೆ ಸಂಬಳ ಇಲ್ಲ ಅಂತ. ಅಲ್ಲ, ಏನ್ ವರ್ಕ್ ಮಾಡ್ಬೇಕು ಅಂದ್ರು ಆಮೇಲೆ ಹೋದ ತಕ್ಷಣ? ನೀವು ಈಗ ಪೇಂಟಿಂಗ್ ಅಂತ ಹೋಗಿದ್ರಿ, ಸ್ಪ್ರೇ ಪೇಂಟಿಂಗ್ ಅದ್ರಲ್ಲೇ ಇದ್ದೇವೆ ನಾವು. ಫಸ್ಟಿಗೆ ಹೋಗುವಾಗಲೇ ಅವರು ಫಸ್ಟ್ 1 ಮಂತ್ ಆಗುವಾಗ ಇಲ್ಲ ಕೆಲಸ ಇವತ್ತು ಬರ್ತದೆ ನಾಳೆ ಬರ್ತದೆ ಅಂತ ಹೇಳ್ತಿದ್ರು. ನಮಗೆ ಕೂಡ ಅಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ಲಿಕ್ಕೆ ಶುರು ಆಯ್ತು. ಕೆಲಸ ಎಲ್ಲ 1 ತಿಂಗಳವರೆಗೆ ನಾವು ಕೂತ್ಕೊಳ್ಬೇಕು. ಎಲ್ಲಿ ಉಳ್ಕೊಂಡಿದ್ರಿ ನೀವು? ಅದಕ್ಕೆ ರೂಮ್ ಇತ್ತು, ಅವರದೇ ರೂಮ್ ಇತ್ತು, ಕಂಫರ್ಟೇಬಲ್ ಆಗಿಲ್ಲ, ರೂಮ್ ಒಂದಿತ್ತು. ಅಲ್ಲ, ಕೆಲಸ ಕೊಡಕ್ಕಾಗದೆ ಹೋದರಲ್ಲಿ ರೂಮ್ ನ ಕೊಡಕ್ಕಾಗುತ್ತಾ? ಅಲ್ಲಿ ಸೌಲಭ್ಯ ಏನಿರ್ಲಿಲ್ಲ ರೂಮ್ ಅಲ್ಲಿ ಕೂಡ, ಖಾಲಿ ಒಂದು ಬಿಸಿಲಿಗೆ ಒಂದು AC ಇತ್ತು, ಒಂದು ರಕ್ಷಿತ ಅಷ್ಟೇ ಇತ್ತು ಅದು. ಮತ್ತೆ ನಾವು ಅಲ್ಲಿ ಆಹಾರದ್ದು ಏನಾದ್ರು ಮಾಡಿ ತಿನ್ಬೇಕಂತ ಹೇಳಿದ್ರೆ ನಾವೇ ಅಲ್ಲಿದ್ದು ಏನಾದ್ರು ಇದ್ರೆ ಚೂರ್ಪಾರ ಎಲ್ಲ ಮಾಡಿ ನಾವೇ ತಿನ್ಬೇಕಾಗ್ತಿತ್ತು. ಅದರದ್ದು ವ್ಯವಸ್ಥೆ ಕೂಡ ಇರ್ಲಿಲ್ಲ. ಅಲ್ಲಿ ಹೋದ್ಮೇಲೆ ನಾವೇ ವ್ಯವಸ್ಥೆ ಅನ್ನೋದೆಲ್ಲ ಮಾಡಿ ನಾವೇ ಬೇಯಿಸಿ ತಿಂತಿದ್ದೆ. ಹೊರಗಡೆ ಹೋದ್ರೆ ಡಬಲ್ ಖರ್ಚಾಗ್ತಿತ್ತು ನಮ್ಮ ಕೈಯಿಂದ, ಅಂದ್ರೆ 1 ರಿಯಾಲ್ಗೆ 3 ರಿಯಾಲ್ ಖರ್ಚಾಗ್ತಿತ್ತು. ಓಕೆ, ಈಗ ಪಬ್ಲಿಕ್ ಅವರು ಕೂಡ ಕಾಲ್ ಮಾಡ್ತಿದ್ದಾರೆ. ನಂಜಪ್ಪ ಅನ್ನೋರು ಕರೆ ಮಾಡಿದ್ದಾರೆ. ನಂಜಪ್ಪ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ನೋಡ್ತಿದ್ದೀರಾ ಸರ್ ಇದನ್ನ? ಸರ್ ಖಂಡಿತ ಪ್ರತಿಯೊಂದು ಸಮಯ ನ್ಯೂಸ್ ಪ್ರತಿಯೊಂದು ಪ್ರೋಗ್ರಾಮ್ ನಾನು ನೋಡ್ತೇನೆ. ಓಕೆ, ಥ್ಯಾಂಕ್ ಯು ಸರ್. ಏನು ಈ ಸಂಕಷ್ಟದಲ್ಲಿ ಸಿಲುಕಿರ್ತಕ್ಕಂಥದಕ್ಕೆ ನಿಜವಾಗ್ಲೂ ನೀವು ಅಭಿಯಾನ ಮಾಡಿ ಏನು ಆ ದೇಶದಿಂದ ಮರಳಿ ಸ್ವದೇಶಕ್ಕೆ ನೀವು ತಂದಿದ್ದೀರಾ ಸರ್. ಹ್ಯಾಟ್ಸ್ ಅಪ್ ಟು ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾಕಂದ್ರೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನೀವು ಬಿತ್ತನೆ ಮಾಡ್ತೀರ. ಒಂದು ಸರ್, ನಾನು ಕೂಡ ಕೇಂದ್ರ ಸರ್ಕಾರದಲ್ಲಿ 60 ವರ್ಷ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾಗಿರ್ತಕ್ಕಂಥ ರಿಟೈರ್ಡ್ ಅಫಿಷಿಯಲ್ ನಾನು. ಈ ಮಕ್ಕಳು ಎಲ್ರಿಗೂ ಮಕ್ಕಳೇ ಸರ್. ಪಾಪ ಈ ತರ ಎಲ್ಲ ಮೋಸ ಮಾಡಿ ಪಾಪ ಅವರನ್ನ ಹೊರದೇಶಕ್ಕೆ ಕರ್ಕೊಂಡು ಇವರಿಬ್ರು ಕಷ್ಟ ಕೇಳಿಸ್ಕೊಂಡ್ರ ನೀವು? ಯಾವ ರೀತಿ ಕೇಳಿಸ್ಕೊತಾ ಇದ್ದೀನಿ ಸರ್. ಅದಕ್ಕೆ ಕೊಡಬಾರದ ಕಷ್ಟಗಳನ್ನೆಲ್ಲ ಕೊಟ್ಟು ಪಾಪ ಅವ್ರು ಈ ತರ ಹಿಂಸೆ ಇಟ್ಟಿದ್ದಾರೆ ಅಂದ್ರೆ ಆ ಕಂಪನಿಗೆ ನಿಜವಾಗ್ಲೂ ಏನ್ ನೀವು ಅಭಿಯಾನ ಮಾಡಿದ್ರೆ ಹೇಳಿ ಸರ್. ನಿಮ್ಗೆ ಏನ್ ಸಪೋರ್ಟ್ ಬೇಕು? ಇಡೀ ರಾಜ್ಯದ ಆದ್ಯಂತ ಎಲ್ಲಾ ಜನ ಬೇಕಾದ್ರೆ ಸೇರ್ತೀರಿ, ನಾವು ತೊಂದರೆ ಇಲ್ಲ. ಆ ಮೋಸ ಮಾಡಿರ್ತಕ್ಕಂಥ ಏಜೆನ್ಸಿ ಅವ್ರು ನೀವೇನಾದ್ರು ಸರಿಯಾದ ಒಂದು ಇದನ್ನ ಕೊಡ್ಸ್ಬೇಕು ಸರ್ ಪಾಪ ಅವರಿಗೆ. ಅಲ್ಲ, ಇವ್ರಿಗೆ ಅದೋಗ್ಲಿ ಇನ್ನೊಬ್ರು ಶ್ರೀಕಾಂತ್ ಅನ್ನೋರು, ಇವ್ರ ಫ್ರೆಂಡ್ 9 ವರ್ಷದಿಂದ ಇವರಿಬ್ರಿಗೂ ಪರಿಚಯ. ಈಗ ಓಕೆ, ಅವರು ಎಷ್ಟು ವರ್ಷದಿಂದ ಒಬ್ಬ ಫ್ರೆಂಡ್ ಆದವರು, ನೀನು ಹೋಗು, ಅವ್ರ ದುಡ್ಡಿಗೆ ಆಸೆಗೋಸ್ಕರ ನೀನು ಹೋಗು, ಅಲ್ಲಿ ಚೆನ್ನಾಗಿರುತ್ತೆ ಅದು ಇದು ಅಂತೆಲ್ಲ ಹೇಳಿ ನೆಕ್ಸ್ಟ್ ಕಾಲ್ ಮಾಡಿದ್ರೆ ಕಿರಿಕಿರಿ ಆಗುತ್ತೆ ನನ್ಗೆ, ಈ ತರ ಎಲ್ಲ ಹೇಳ್ತಾರೆ ಅಂದ್ರೆ ಯಾರನ್ನ ನಂಬೇಕು ಅಂತ ನಾವು? ಅಲ್ಲ, ಫ್ರೆಂಡ್ಗಳು ನಿಜವಾಗ್ಲೂ ಯಾವ ತರ ಮೋಸ ಮಾಡ್ತಾರೆ, ಯಾರನ್ನು ಎಡಬಲ ನಂಬಬಾರದು ಸರ್. ಅಲ್ಲ, ಇವ್ರ ಸ್ಟೋರಿ ಕೇಳ್ತಿದ್ರೆ ಇವಾಗ ಹಂಗೆ ಅನ್ನಿಸ್ತಾ ಇರೋದು. ಖಂಡಿತ ಸರ್. ಯಾಕಂದ್ರೆ ನಾನು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ವರ್ಕ್ ಮಾಡಿದ್ದೀನಿ. ನಾನು ಐ ಗಾಟ್ 6 times ಅವಾರ್ಡ್ ಇನ್ ಅವರ್ ಡಿಪಾರ್ಟ್ಮೆಂಟ್. ನನ್ಗೇನೋ ರೆಕಗ್ನೈಸ್ ಮಾಡಿದೆ, ಅಷ್ಟು ಸಿನ್ಸಿಯರ್ ಅನ್ನೋ ಕೆಲಸ ಮಾಡಿರೋದು. ಬಟ್ ಎಡಬಲ ನಿಜ ನಮ್ಮ ಎಡಗೈ ಬಲಗೈ ನಂಬಾರ್ದು ಸರ್. ಯಾಕಂದ್ರೆ ನೋಡಿ ದ್ರೋಹಗಳು ಯಾವ ತರ ಮಾಡ್ತಾರೆ, ಮಿತ್ರ ದ್ರೋಹ ಅಂತಾರೆ ಸರ್ ಇದಕ್ಕೆಲ್ಲ. ಹೌದು. ಅಲ್ಲ, ಈ ಪುನೀತ್ ಮತ್ತೆ ದಾಮೋದರ್ ಅವ್ರ ಸ್ಟೋರಿ ಕೇಳ್ತಿದ್ರೆ ಏನೋ ದುಡಿಯಕ್ ಹೋಗಿದ್ದಾರೆ ಸರಿ, ಅವ್ರ ಮನೇಲಿ ಎಷ್ಟು ಕಷ್ಟ ಇಟ್ಕೊಂಡು ಹೋಗಿದ್ದಾರೆ ಅಂದ್ರೆ ನಿಜಕ್ಕೂ ಬೇರೆ ತಂಗಿ ಮದುವೆ ಮಾಡೋದಕ್ಕೋಸ್ಕರವಾಗಿ ಪಾಪ ಹಣ ಸಂಪಾದನೆ ಮಾಡ್ಬೇಕಂತೇಳಿ ಮಿತ್ರದ್ರೋಹ ಮಾಡಿದಾರ ಸರ್. ಅಲ್ಲಿ ಕರ್ಕೊಂಡು ಇದಾರೆ. ಮಾತಾಡ್ತೀರಾ? ಏನಾದ್ರು ಮಾತಾಡ್ತೀರಾ? ದಯಮಾಡಿ ಕೊಡಿ ಸರ್, ಕೊಡಿ ಸರ್. ಮಾತಾಡಿ ಅವ್ರು ಮಾತಾಡ್ತಾರೆ. ಕೊಡಿ ಸರ್, ಮಾತಾಡಿ. ಅಪ್ಪ ನಮಸ್ತೆ. ನಮಸ್ತೆ ಸರ್. ಸರ್ ನಾನು ಕೇಂದ್ರ ಸರ್ಕಾರದ ಇನ್ಫಾರ್ಮೇಶನ್ ಟೆಕ್ನಾಲಜಿನಲ್ಲಿ ನಾನು ನಿವೃತ್ತ ಅಧಿಕಾರಿಯಾಗಿ ನಿವೃತ್ತಿಯಾಗಿದ್ದೀನಿ. ನಿಜವಾಗ್ಲೂ ನಿಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೀನಿ. ಸಮಯ ನ್ಯೂಸ್ ನಿಜವಾಗ್ಲೂ ಅಭಿಯಾನ ಮಾಡಿ ನಿಮ್ಮನ್ನ ಬಿಡಿಸ್ಕೊಂಡ್ ಬಂದಿರೋದು ನಿಜವಾಗ್ಲೂ ದೊಡ್ಡ ಇದಪ್ಪ. ನಿಜ ಅವ್ರಿಗೆ ಯಾಟ್ಸಪ್ ಹೇಳ್ಬೇಕು ನೀವು. ನಿಮ್ಮ ಕುಟುಂಬದವ್ರು ಏನು ತೊಂದರೆ ಪಡ್ತಾ ಇದ್ರು, ಏನು ಅವಸ್ಥೆಗಳಿತ್ತು, ನಿಜವಾಗ್ಲೂ ನೀವು ದೇವರು ದಯ, ನೀವು ಪ್ರಾಣಾಪಾಯದಿಂದ ಪಾರಾಗಿ ನೀವು ಸ್ವದೇಶಕ್ಕೆ ಮರಳಿದಿರಪ್ಪ. ದಯವಿಟ್ಟು ಇನ್ ಯಾವ ಫ್ರೆಂಡ್ಸ್ಗಳು ಯಾವ ಮಿತ್ರರು ನಂಬೇಡಿ ದಯಮಾಡಿ. ನೀವು ನಂಬಿಕೆ ಅನ್ನೋದು ಹೊರಟೋಗಿದೆ ಸರ್ ಈಗ. ಖಂಡಿತ. ಯಾಕಂದ್ರೆ ನೋಡಿ, ಹುಟ್ಟಿದ ದೇವರು ಹುಲ್ಲನ್ ಮೇಯಿಸಲ್ಲ ಅಂತ ಹೇಳ್ತಾರೆ ಅಲ್ವಾ? ಹಾಗೆ ಕರ್ನಾಟಕ ವಿಶಾಲವಾಗಿದೆ. ನೀವು ಕಷ್ಟ ಬಿದ್ದು ಸಂಪಾದನೆ ಮಾಡಿ, ಏನ್ ಮಾನ ಮರ್ಯಾದೆ ಏನ್ ಕಮ್ಮಿ ಆಗಲ್ಲ ನಮಗೆ. ನೀವು ಕಷ್ಟ ಬಿದ್ದು ನಿಮ್ಮ ನೆಲದಲ್ಲೇ ನೀವು ಕಷ್ಟ ಬಿದ್ದು ಕೆಲಸ ಮಾಡಿ ಸಂಪಾದನೆ ಮಾಡಿ ನಿಮ್ಮ ಹೊಟ್ಟೆ ನೀವು ತುಂಬಿಸ್ಕೊಳ್ಳಿ. ಇನ್ನೊಬ್ಬರ ಮಾತಿಗೆ ಮರಳಾಗಿ ದಯವಿಟ್ಟು ಹೊರದೇಶಕ್ಕೆ ಮಾತ್ರ ಹೋಗಕ್ ಹೋಗ್ಬೇಡಿ. ನೀವು ದಾಮೋದರ್ ಅವ್ರ ಕಷ್ಟ ನೋಡಿದ್ರ? ತಾಯಿ ಗರ್ಭಿಣಿ ಆಗಿದ್ದಾಗ್ಲೇ ಅವ್ರ ತಂದೆನ್ ಕಳ್ಕೊಂಡಿದ್ದ, ಚಿಕ್ಕ ವಯಸ್ಸಲ್ಲೇ ತಂದಿದ್ರು ಅಂತ ಹೇಳಿ. ಅವರು ಮನೇಲಿ ಕಷ್ಟ ನೋಡ್ಬಿಟ್ಟಿದ್ದಾರೆ ತುಂಬಾ. ಏನಾದ್ರು ಮಾಡಿ ನಾನು ಮುಂದ್ ಬರ್ಬೇಕು, ದುಡ್ಡು ಮಾಡ್ಬೇಕು ಅನ್ನೋದಕ್ಕಿಂತ ಚೆನ್ನಾಗಿ ನೋಡ್ಕೊಬೇಕು ಫ್ಯಾಮಿಲಿನ ಅನ್ನೋ ಒಂದೇ ಇಂಟೆನ್ಷನ್. ಆ ಇಂಟೆನ್ಷನ್ ಇಂದ ಹೋದ್ರು, ಹಿಂಗೆಲ್ಲ ಆಗೋಯ್ತು ಪಾಪ. ಹೇಳ್ತೀನಲ್ಲ ಸರ್, ನನ್ಗೆ ಇವಾಗ 64 ವರ್ಷ ರನ್ನಿಂಗ್. ನಮ್ಮ ತಂದೆಯವರು 1965 ಎಕ್ಸ್ಪೈರ್ಡ್ ಆಗ್ಬಿಟ್ರು ಸರ್. ಓಕೆ.
ಅಲ್ಲ ತಂದೆ ನೋವು ನಿಜವಾಗ್ಲೂ ಬಹಳ ಕಷ್ಟ ಇದೆ ಬಿಡಿ ಸರ್, ಪಾಪ ಸರ್ ಅವ್ರಿಗೆ ಏನೋ ಒಂದು ಒಳ್ಳೇದಾಗ್ಲಿ ಸರ್. ಆ ವೀಕರ್ ಅನ್ನೋರಿಗೆ ನಿಜವಾಗ್ಲೂ ಒಂದು ಸರಿಯಾದ ಶಿಕ್ಷೆ ಆಗ್ಬೇಕು ಅವರಿಗೆ. ಅದಕ್ಕೆ ಏನು ಅಭಿಯಾನ ಬೇಕೋ ಮಾಡಿ ಸರ್, ನಾವು ಇದು ಕೊಡ್ತೇವೆ. ತುಂಬಾ ಥ್ಯಾಂಕ್ ಯು ನಂಜಪ್ಪ ಅವರೇ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಎಸ್ ಅವ್ರು ಹೇಳ್ತಿದ್ರು ನಮ್ಮ ಚಾನಲ್ ಬಗ್ಗೆನೂ ಹೇಳಿದ್ರು ನಾವ್ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ವಿ ಅಂತ. ಆಮೇಲೆ ಪ್ರತಿಯೊಬ್ರು ಅಷ್ಟೇ ನಮ್ಮವನು ಅನ್ನೋದಕ್ಕಿಂತ ಯಾರಿಗೆ ಕಷ್ಟ ಅಂತ ಬಂದಂತ ಸಂದರ್ಭದಲ್ಲಿ ಎಷ್ಟು ಕಷ್ಟವನ್ನು ಅನುಭವಿಸಿ ಹೋಗಿರ್ತಾರೆ, ಯಾವ ತರ ಮೋಸ ಮಾಡ್ತಾರೆ, ಮುಂದೆ ಯಾವ ರೀತಿಯಾಗಿ ಮೋಸ ಹೋಗ್ಬಾರ್ದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ನಂಜಪ್ಪ ಅವರು. ಈ ರೀತಿಯಾಗಿ ಫುಲ್ ಸಪೋರ್ಟ್. ನಾವು ಕೂಡ ಪ್ರತಿಯೊಂದು ದಿನನೂ ಕೂಡ ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಷ್ಮಾ ಸ್ವರಾಜ್ ಅವರಿಗೆ ಟ್ವೀಟ್ ಮಾಡೋದಾಗ್ಲಿ, ಹಾಗೆ ಅಭಿಯಾನವನ್ನ ಕೂಡ ಹಮ್ಮಿಕೊಂಡಿದ್ವಿ. ಏನಾದ್ರೂ ಮಾಡಿ ನಮ್ಮ ಹುಡುಗರನ್ನ ಬಿಡಿಸ್ಕೊಂಡ್ಬರ್ಬೇಕು ಅನ್ನೋ ನಿಟ್ಟಿನಲ್ಲಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿತ್ತು. ಇವ್ರ ಮಾತಲ್ಲೇ ಕೂಡ ನಿಮ್ಗೂ ಗೊತ್ತಾಗುತ್ತೆ. ನಿಮ್ಗೆ ಇವಾಗ ಏನ್ ಅನಿಸ್ತಿದೆ? ನಾವು ಎಷ್ಟು ತಪ್ಪು ಮಾಡಿ ಹೋಗ್ಬಿಟ್ವಪ್ಪ, ಇಲ್ಲೇ ಇದ್ರೆ ಎಷ್ಟೇ ಕಷ್ಟ ಬರ್ಲಿ 1000 ರೂಪಾಯಿ ಉಳ್ಸೋದಲ್ಲ, ಕಷ್ಟದಲ್ಲಿ ಸಾಲ ಮಾಡ್ಕೊಂಡು ಬದುಕಿದ್ರು ಪರವಾಗಿಲ್ಲ, ಇಲ್ಲೇ ಬದುಕಬೇಕು ಅಂತ ಅಲ್ಲಿ ಹೋದ್ಮೇಲೆ ಒಂದು ಅನುಭವ ಆಯ್ತು ಸರ್. ನಮ್ಮ ಊರಿನಲ್ಲಿ ಗಂಜಿ ತಿಳಿ ಅದು ಕುಡಿದು ಇದು ಮಾಡುವುದು, ಆದ್ರೆ ಹೊರಗ ದೇಶಕ್ಕೆ ಹೋಗಿ ಬಿರಿಯಾನಿ ತಿನ್ನುವಂತ ಒಂದು ಬೇಡ ಅಂತೀವಿ. ಯಾವ್ದು ಬಂದಿದ್ದು ನೀವು? ಯಾವ್ದು ಬಂದಿದ್ದು ಇಲ್ಲಿ ಇದಕ್ಕೆ ನಮ್ಮ ಭಾರತಕ್ಕೆ ನಾವು ಶನಿವಾರದ ಹೊತ್ತು ಹೆಂಗ ಅನ್ನಿಸ್ತು ಅಲ್ಲ? ಒಂದ್ ಕಡೆ ಜೈಲಲ್ಲೇ ಇದ್ರಿ, ಇನ್ನೊಂದ್ ಕಡೆ ಫುಲ್ ಫ್ರೀ ಬರ್ಡ್ ಆಗಿ ಇಂಡಿಯಾಗ್ ಬರ್ತೇನೆ ಅವೆಲ್ಲ ಹೋಗ್ತಿದ್ದೀನಿ ಅಂತ ಅನಿಸ್ದಾಗ ಹೆಂಗ ಅನಿಸ್ತು ನಿಮ್ಗೆ? ಹೋಗ್ತಿದ್ದೆ ಒಂದು ಜವಾಬ್ದಾರಿ ಇತ್ತು ನಮ್ಮ ಮೇಲೆ, ಒಂದು ಜವಾಬ್ದಾರಿ ಅದು ನಿರ್ವಹಿಸ್ಲಿಕ್ಕೆ ಅಲ್ಲಿ ಆಗ್ಲಿಲ್ಲ. ಆದ್ರೂ ಕೂಡ ನಾವು ಹಿಂದಿರುಗಿ ಬಂದವರೆ. ನಿಮ್ಗೊಂದು ಸರ್ಪ್ರೈಸು, ನಿಮ್ ತಾಯಿಯವ್ರು ಕರೆ ಮಾಡಿದ್ದಾರೆ, ಮಂಜುಳಾ ಅಂತ. ಮಂಜುಳಾ ಅವರೇ ನಮಸ್ಕಾರ. ಕೇಳಿಸ್ತಿದ್ಯಾ? ಅಲ್ಲ, ಪುನೀತ್ ಅವ್ರು ನಮ್ ಸ್ಟುಡಿಯೋದಲ್ಲಿ ಕೂತಿದ್ದಾರೆ, ನೋಡ್ತಿದ್ದೀರಾ? ಅಲ್ಲ, ಹೆಂಗ ಅನಿಸ್ತು ನಿಮ್ಗೆ? 3-6 ತಿಂಗಳು ಆಲ್ಮೋಸ್ಟ್. ಅಲ್ಲ, ಅವರೇ ದುಡಿತಿದ್ದು ಮನೆಯಲ್ಲಿ, ಪಾಪ ಅಕ್ಕನ್ ಮದ್ವೆ ಆಗಿತ್ತು. ಅವ್ರು ಹೇಳ್ಬೇಕಾದ್ರೆ ನಮ್ಗೆ ತುಂಬಾ ಬೇಜಾರಾಯ್ತು. ಯಾಕಂದ್ರೆ ಅಕ್ಕನ್ ಮದ್ವೆ ಮಾಡಿದ್ದೆ, ತಂಗಿನ ಮದ್ವೆ ಮಾಡ್ಬೇಕಾಗಿತ್ತು, ತಮ್ಮನ್ ಓದಿಸ್ತಿದ್ದೆ, ಏನಾದ್ರೂ ಮಾಡಿ ಎಲ್ಲಾ ಕಷ್ಟಗಳು ನಿವಾರಣೆ ಆಗುತ್ತಲ್ಲ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಹೋಗಿದ್ದು. ಯಾಕೆಂದ್ರೆ ಅಮ್ಮನೂ ಕಷ್ಟಪಡ್ತಾರೆ, ಅಪ್ಪನೂ ಕಷ್ಟಪಡ್ತಾರೆ, ಅವ್ರು ಯಾರು ಕಷ್ಟ ಪಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಹೋಗಿದ್ದೆ. ಆದ್ರೆ ಎಲ್ಲಾ ಕಡೆ ಮೋಸ ಆಯ್ತು ಅಂತ ಹೇಳ್ತಾ ಇದ್ರು. ನಿಮಗ್ ಗೊತ್ತೇ ಇರ್ಲಿಲ್ವಂತಲ್ಲ 5-6 ತಿಂಗಳು ಅವ್ರು ಏನ್ ಮಾಡ್ತಿದ್ದಾರೆ ಅಂತ? ಹೇಳಕ್ ಆಗ್ಲಿಲ್ಲ, ಕಷ್ಟ ಇತ್ತು ತುಂಬಾ ಅಂತ ಹೇಳ್ತಿದ್ರು. ಹೌದು ಸರ್. ಇಲ್ಲ ಸರ್, ನಮ್ಗೆ ವಿಷಯನೇ ಗೊತ್ತಿಲ್ಲ ಸರ್. ನಾವು ಏನ್ ಮಗ ಅಲ್ಲಿ ಹೇಗಿದ್ಯಾ, ಕೆಲಸ ಉಂಟಾ, ಸ್ವಲ್ಪ ಕಡಿಮೆ ಉಂಟಾ, ಮತ್ತೆ ಪರವಾಗಿಲ್ಲ, ನಾವು ಚೆನ್ನಾಗಿದ್ದೇವೆ, ಊಟ ಮಾಡ್ತೇವೆ, ಇದೇನು ಹೇಳ್ತಾ ಇದ್ವಿ. ಬೇರೆ ಏನ್ ಹೇಳ್ತಿರ್ಲಿಲ್ಲ ಸರ್. ಕೊನೆಗೆ ನಮ್ಗೆ ಮೀಡಿಯಾ ಮೂಲಕ ನೋಡುವಾಗಲೇ ತುಂಬಾ ಹೇಳಿದ್ರೆ ನಾವು ಎಂತ ಆಗಿದೆ ಅಂತ ಅದು ಹೇಳಲಿಕ್ಕೆ ಆಗುದಿಲ್ಲ ಸರ್ ನಮ್ಮ ಮನೆಯಲ್ಲಿ. ಅಲ್ಲ, ಹೌದು. ಯಾಕೆಂದ್ರೆ ಕಷ್ಟಪಟ್ಟು ಎಷ್ಟೇ ಕಷ್ಟ ಇರ್ಲಿ, ಮಕ್ಳನ್ನ ಸಾಕಿರ್ತೀವಿ, ಆದ್ರೆ ಸಡನ್ ಆಗಿ ಎಲ್ಲೋ ಹೋಗಿ ಏನೋ ಹಾಳಾಗ್ತಿದ್ದಾನೆ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಅವರು ಸೌದಿ ಅರೇಬಿಯಾಗೆ ಹೋಗ್ತೀನಿ ಅಂತ ಹೇಳಿದಾಗ ನಿಮ್ಗೆ ಏನ್ ಅನ್ನಿಸ್ತು? ಏನ್ ಹೇಳಿದ್ರಿ ಪುನೀತ್ ಅವ್ರಿಗೆ ನೀವು? ನಾವು ಮುಂಚೆನೆ ಹೇಳ್ತಿದ್ದೆವು, ಬೇಡ ಮಗ ಅದೆಲ್ಲ, ನಾವು ಇಲ್ಲಿ ಇರ್ತೇವೆಲ್ಲ, ಇದ್ದದ್ರಲ್ಲಿ ನಾವು ನೆಮ್ಮದಿ ಇರುವ ಹೇಳ್ತಿದ್ದೆವು. ಯಾಕಂದ್ರೆ ಕಷ್ಟ ಅಂದ್ರೆ ನಾವು ಮುಂಚಿನ ಕಷ್ಟವೇ ಅನ್ಭವಿಸ್ತ ಬಂದದ್ದು. ನಾವೇನು ಇಲ್ಲ, ಅದೊಂದು ಮಕ್ಳಿಗೆ ಮದುವೆ ಮಾಡಿ ಕೊಡುವಾಗ ಒಬ್ಬರಾಗಿ ಮಾಡಿಕೊಡ್ಲೇಬೇಕಲ್ಲ ಸರ್. ಸಾಲ ನಮ್ಮೆಲ್ಲ ಸಹಾಯದಂಗ ಅದ್ರದ್ದೆಲ್ಲ ಸೇರ್ಕೊಂಡೆಲ್ಲ ಸಾಲ ಎಲ್ಲ ಮಾಡಿ ಇಪ್ಪತ್ತಿಂದ ಬಂದರೆಲ್ಲ ಹಾಕಿ ಏನೋ ನಮ್ಮ ಅನುಕೂಲಕ್ಕೆ ತಕ್ಕ ಒಳ್ಳೆ ಕಡೆಗೆ ಕೊಟ್ಟಿದ್ದೀವಿ. ದೂರ ಅಲ್ಲ, ನಮ್ಮ ಸಂಬಂಧಿಕರಿಗೆ ಕೊಟ್ಟದ್ದು ಹಾಗೆ. ಆದ್ರೂ ಸಹ ಅಲ್ಲ, ಅವರು ನಂಗೆ ಪುನೀತ್ ಹೇಳ್ಬೇಕಾದ್ರೆ ಬೇಜಾರಾಗಿದ್ದು, ನಮ್ಮ ಅಪ್ಪ ಅಮ್ಮ ದುಡಿತಿದ್ದಾರೆ, ಅವ್ರು ದುಡಿಬಾರ್ದು, ನೆಕ್ಸ್ಟ್ ಅವ್ರನ್ನ ನಾನ್ ಚೆನ್ನಾಗಿ ನೋಡ್ಕೊಬೇಕು, ಯಾಕೆಂದ್ರೆ ನನ್ನನ್ನು ಕಷ್ಟಪಟ್ಟು ಸಾಕಿದ್ದಾರೆ. ಅದೊಂದೇ ದೃಷ್ಟಿ ಸರ್. ನಾನು ಓದ್ತಿದ್ದೆ, ಚೆನ್ನಾಗಿ ಓದ್ತಿದ್ದೆ, ಆದ್ರೆ ಕೆಲಸ ಬಿಟ್ಟು ನಮ್ಮ ಅಪ್ಪ ಅಮ್ಮಂಗೆ ಹೆಲ್ಪ್ ಆಗ್ಲಿ, ನಮ್ಮ ಅಕ್ಕನ ಮದ್ವೆ ಮಾಡೋಣ, ನನ್ನ ತಮ್ಮನ್ನ ಓದ್ಸೋಣ, ಏನಾದ್ರೂ ಮಾಡಿ ನನ್ನ ತಮ್ಮನ ಇಂಜಿನಿಯರ್ ಮಾಡಿ ಅವನೊಂದು ಕೆಲ್ಸಕ್ಕೆ ಹೋಗಿ ಅವನು ಚೆನ್ನಾಗಿ ನಮ್ಮ ಫ್ಯಾಮಿಲಿನ ಸಾಕ್ತಾನೆ ಅನ್ನೋ ಒಂದೇ ದೃಷ್ಟಿ ಇದ್ದಿದ್ದು ಅಂತ ಹೇಳ್ತಿದ್ರು. ಯಾರಿಗೇ ಆಗ್ಲಿ ಇಂಥವ್ರು ಒಂದು ಮಾದರಿ ಆಗ್ತಾರೆ. ತುಂಬಾ ಜನ ನೋಡಿದೀವಿ, ತಾಯಿನ ಹೊರಗಟ್ಟೋದು, ಅನಾಥಾಶ್ರಮಕ್ಕೆ ಬಿಡೋದು, ವೃದ್ಧಾಶ್ರಮಕ್ಕೆ ಬಿಡೋದು, ಈ ರೀತಿಯಾಗಿ. ಇವರು ಇರೋ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋ ಇಂಟೆನ್ಷನ್. ನೀವು ಆಕ್ಚುಲಿ ಅದೃಷ್ಟ ಮಾಡಿದೀರಾ, ಅವರು ಅದೃಷ್ಟ ಮಾಡಿದ್ದಾರೆ. ಆದ್ರೆ ಎಲ್ಲೋ ಪಾಪ ಹಾಳಾಗ್ತಿದ್ರು ಪುನೀತ್ ಅವರು. ಆ ಒಂದು ದೇಶಕ್ಕೆ ಹೋಗಿ ಏನೋ ಮಾಡೋಣ ಅಂತ ಹೋಗಿ ಸಂಪೂರ್ಣವಾಗಿ ಅಲ್ಲಿ ಇಬ್ರು ಕೂಡ ಫಸ್ಟ್ ಡೇ ಹೋದಾಗ್ಲೇ ಹತ್ತಿದ್ದಾರೆ, ಪುನೀತ್ ಮತ್ತೆ ದಾಮೋದರ್ ಇಬ್ರು ಕೂಡ. ನೀವು ಲಾಸ್ಟ್ ಟೈಮ್ ಹೋಗ್ಬೇಕಾದ್ರೆ ಮೀಟ್ ಮಾಡಿದ್ರಿ ಅನ್ಸುತ್ತೆ ದಾಮೋದರ್ ಅವ್ರನ್ನು, ಅಲ್ಲ? ಓಕೆ. ಅವರು ನಿಮ್ಗೆ ಯಾವಾಗ ಗೊತ್ತಾಗಿದ್ದು ಫಸ್ಟ್? ನಮ್ಗೆ ಮೀಡಿಯಾ ಮೂಲಕನೇ ಗೊತ್ತಾಗೋದು ಇಂಥ ಕೆಲಸಕ್ಕೆ ಆಗಿದ್ದಾರೆ ಅಂತ. ಅಲ್ಲ, ಇದು ಅವರು ಇಷ್ಟೊಂದು ಕಷ್ಟ ಪಡ್ತಿದ್ದಾರೆ ಅಲ್ಲಿ, ಇವ್ರು ಹೋಗಿದ್ದು ಸರಿಯಾಗಿ ಕೆಲಸ ಸಿಕ್ಕಿಲ್ಲ, ಇದು ಯಾವಾಗ ಗೊತ್ತಾಗಿದ್ದು ನಿಮ್ಗೆ?
ಅದು ಅವರೊಂದು 1-3 ತಿಂಗಳವರೆಗೆ ಹೀಗೆ ಆಗ್ತಾ ಇತ್ತಲ್ವಾ, ಅಂದ್ರೆ ಅದು ಕೆಲಸ ಸ್ವಲ್ಪ ಕಡಿಮೆ ಉಂಟಮ್ಮ, ಸಂಬಳ ಆಗ್ತಾ ಇಲ್ಲ, ಏನ್ ಮಗ 1 ತಿಂಗಳಾಯ್ತು 2 ತಿಂಗಳಾಯ್ತು ಕಷ್ಟ ಆಗ್ತಾ ಏನು ಇದಿಲ್ವಾ, ಸಂಬಳ ಇಲ್ಲಮ್ಮ, ಕಡಿಮೆ ಉಂಟು, ಅದು ಕಡಿಮೆ ಆದ್ರೂ ಸ್ವಲ್ಪ ಆದ್ರೂ ಸಿಕ್ಕುದಿಲ್ಲ ಮಗ, ಏನು ಓದಿ ಸುಮ್ಮನೆ ಅಲ್ಲಿ ಸಿಕ್ಕಿಕೊಂಡಾಗ ಆಯ್ತಲ್ಲ ಮಗ, ಏನು ಮದುವೆಯನ್ನು ಇಷ್ಟ ಮಾಡ್ಕೊಂಡ್ರೆ. ಇಲ್ಲಮ್ಮ ಏನಿಲ್ಲ, ಸ್ವಲ್ಪ ಸರಿ ಆಗ್ತದೆ, 1 ತಿಂಗಳಷ್ಟೇ, ಮತ್ತೆ ಅದೆಲ್ಲ ಸರಿ ಆಗ್ತದೆ. ನಾವು ಅವ್ರು ಮಾಡ್ತಾರ ಇದ್ದಾರೆ ಸಂಬಳ, ಮತ್ತೆ ವೀಕೆಂಡ್ ಅವರು ಅವರಿಗೆ ಕಾಲ್ ಮಾಡುವಾಗ ಅವರು ಸರಿ ಕಾಲ್ ತೆಗಿತಾ ಇಲ್ಲಮ್ಮ, ಸ್ವಲ್ಪ ಹೋಗಿ ಅಪ್ಪನ ಜೊತೆ ಹೋಗಿ ಮಾತಾಡಿದ್ದೀವಿ. ಕಷ್ಟದಿಂದ ಈಗ ಪಾರಾಗಿ ಬಂದ್ಬಿಟ್ಟಿದ್ದಾರೆ, ಏನ್ ಅನ್ಸ್ತಿದೆ ಇವಾಗ? ಯಾವಾಗ್ಲೂ ಸರ್ ಹೇಳುದು, ನಿಮ್ಮ ಮೊದ್ಲಿಗೆ ಹೇಳೋದು ನೀವು ಈಗಂತೆ ಹೇಳಿದ್ರೆ ಇಂಥವ್ರ ಪ್ರಚಾರ ಮಾಡಿ ನಮ್ಗೆ ಇಂಥ ಮಕ್ಕಳು ಇಷ್ಟು ಕಷ್ಟದಲ್ಲಿದ್ದಾರೆ ನೀವು ತಿಳಿಸ್ಬೇಕಲ್ಲ ಸರ್, ಅದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀವಿ. ಅದು ಅಲ್ಲದೆ ಆ ಮೂಲಕ ಎಲ್ರಿಗೂ ತಿಳಿದಿದೆ ವಿಷಯ, ಇಡೀ ಊರವರಿಗೆ ಹೊರ ಊರವರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಾರೆ ಈ ವಿಷಯದಲ್ಲಿ. ಆಮೇಲೆ ಅಲ್ಲಿ ಅವರ ಕಷ್ಟವನ್ನು ಕಣ್ಣಾರೆ ಕಂಡ ISS ಅವರು ಸಂಸ್ಥೆಯವರಿದ್ದಾರಲ್ಲ, ತುಂಬಾನೇ ಕಷ್ಟ ಮಾಡಿದ್ದಾರೆ ಸರ್. ಅವರಿಗೆ ಈ ಮೂಲಕ ನಮ್ಮ ಇಡೀ ಫ್ಯಾಮಿಲಿ ಕಡೆಗೆಲ್ಲ ಅವರಿಗೊಂದು ಧನ್ಯವಾದಗಳು ಸರ್. ಓಕೆ ಓಕೆ, ಥ್ಯಾಂಕ್ ಯು ಮಂಜುಳಾ ಅವರೇ, ಕರೆ ಮಾಡಿ ಮಾತಾಡಿದ್ರಿ ನಿಮ್ಮ ಮಗನ ಬಗ್ಗೆ, ಅವ್ರು ಯಾವ ರೀತಿಯಾಗಿ ನೋವು ಅನುಭವಿಸಿದಿರ ಅಂತ ನಿಮ್ಮ ಮಾತುಗಳಲ್ಲೇ ಗೊತ್ತಾಗುತ್ತೆ. ವೀಕ್ಷಕರೇ ನೋಡಿದ್ರಿ ಯಾವ ರೀತಿಯಾಗಿ ಕಷ್ಟ ಇತ್ತು, ಹೋದ್ರೆ ಏನಾಗುತ್ತೆ, ಸುಮ್ಮನೆ ದುಡ್ಡು ಅಂತ ನಂಬ್ಕೊಂಡು ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇವರಿಬ್ಬರೇ ಬೆಸ್ಟ್ ಎಕ್ಸಾಂಪಲ್. ಪುನೀತ್ ಮತ್ತೆ ದಾಮೋದರ್ ಅವರು ಎಷ್ಟೇ ಕಷ್ಟ ಬರಲಿ ನಮ್ಮ ದೇಶದಲ್ಲೇ ಏನಾದರೂ ಆಗಲಿ ದುಡಿಯೋಣ, 1 ರೂಪಾಯಿ ಉಳಿಸಿದ್ರು ಪರವಾಗಿಲ್ಲ, ಅಥವಾ 1 ರೂಪಾಯಿ ಸಾಲ ಮಾಡಿ ಜೀವನ ನಡೆಸಿದ್ರು ಪರವಾಗಿಲ್ಲ. ಪುನೀತ್ ಹೇಳಿದ್ರು, ಗಂಜಿ ಕುಡಿದು ಬದುಕಿದ್ರು ಪರವಾಗಿಲ್ಲ, ನಾನು ನಮ್ಮ ದೇಶದಲ್ಲಿ ಅಂದರೆ ನಮ್ಮೂರಲ್ಲೇ ಬದುಕಿದ್ರೆ ಸಾಕಪ್ಪ ಅನ್ನೋ ಸ್ಥಿತಿಗೆ ಹೋಗ್ಬಿಟ್ಟಿದ್ವಿ, ಅಷ್ಟು ಹತ್ತಿದೀವಿ ಸರ್ ಅಲ್ಲಿ ಹೋದಾಗ ಅಂತ. ಇವರಿಬ್ರು ಬೆಸ್ಟ್ ಎಕ್ಸಾಂಪಲ್ಸ್. ಯಾಮಾರ್ ಅವರು ಎಷ್ಟು ದಿನ ಇರ್ತಾರೋ ಅಷ್ಟು ದಿನಗಳು ಕೂಡ ಯಾಮಾರ್ಸೋರು ಇದ್ದೇ ಇರ್ತಾರೆ ಅನ್ನೋದಕ್ಕೂ ಕೂಡ ಇವರು ಬೆಸ್ಟ್ ಎಕ್ಸಾಂಪಲ್ಸ್. ಈ ಬಗ್ಗೆ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ನಂಬರ್ TV ಪರದೆ ಮೇಲೆ ಡಿಸ್ಪ್ಲೇ ಆಗ್ತಿದೆ. ಈ ಬಗ್ಗೆ ಚರ್ಚೆನ ಮುಂದುವರಿಸ್ತೀವಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.